ಭಾರತ ಕ್ಷೇತ್ರದ ಭಗವಾನ್ ಸ್ವರೂಪವಿರುವ ಸಮಯ ಸಾರ ಪರಮಾಗಮದ ಮೇಲೆ ಇಂದಿಗೆ ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ಬರೆಯಲ್ಪಟ್ಟಿರುವ ಆತ್ಮಖ್ಯಾತಿ ಟೀಕೆಯ ಮಧ್ಯದಲ್ಲಿ ಉದ್ಬುದ್ಧಗೊಂಡಿರುವ ಕಲಶ ರೂಪದ ಕಾವ್ಯಗಳ ಮೇಲೆ ರಾಜಮಂಜಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯವಾದದ್ದಿದೆ. ಪುಣ್ಯ ಪಾಪ ಅಧಿಕಾರಗಳ 9ನೇ ಮಂಗಲ ಮೋಕ್ಷಹೇತು ತಿರೋಧಾನಾತ್ ಬಂಧತ್ವಾತ್ ಸ್ವಯಮೇವ ಚ ಮೋಕ್ಷಹೇತು ತಿರೋಧಾಯಿ ಭಾವತ್ವಾತ್ ತನ್ನಿಷಿಧ್ಯತೆ. ಇಲ್ಲಿ ಶುಭ ಮತ್ತು ಶುಭ ಅಶುಭ ಕ್ರಿಯೆಗಳ ರೂಪದ ಯಾವ ಆಚರಣೆಯ ಚಾರಿತ್ರ್ಯವಿದೆ ಅದು ಮಾಡಲು ಯೋಗ್ಯವಿಲ್ಲ. ಅದೇ ಪ್ರಕಾರ ವರ್ಜ್ಯ ಮಾಡಲು ಕೂಡ ಯೋಗ್ಯವಿಲ್ಲವೆಂದು ಯಾರಾದರೂ ತಿಳಿಯುತ್ತಿದ್ದರೆ ಅವರಿಗೆ ತಿಳಿಸುವುದೇನೆಂದರೆ ವರ್ಜ್ಯ ಮಾಡಲು ಯೋಗ್ಯವಿದೆ. ಏಕೆಂದರೆ ವ್ಯವಹಾರ ಚಾರಿತ್ರವು ಆಗುತ್ತಿರುವಾಗ ಅದು ದುಷ್ಟವಿದೆ, ಅನಿಷ್ಟವಿದೆ, ಘಾತಕವಿದೆ. ಆದುದರಿಂದ ವಿಷಯ ಕಷಾಯಗಳ ಹಾಗೆಯೇ ಕ್ರಿಯಾರೂಪ ಚಾರಿತ್ರವು ನಿಷಿದ್ಧವಿದೆ ಎಂದು ಹೇಳುತ್ತಾರೆ. ಯಾವ ಪ್ರಕಾರ ವಿಷಯ ಕಷಾಯಗಳ ಪ್ರತ್ಯಕ್ಷ ಅಯೋಗ್ಯ ಕ್ರಿಯೆ ಇಲ್ಲವೇ ಜೀವನಿಗೆ ಒಂದು ಶಾಶ್ವತವಾದಂಥ ಸುಖದ ಸಲುವಾಗಿ ಅಥವಾ ಒಟ್ಟಿನಲ್ಲಿ ಸುಖದ ಸಲುವಾಗಿ ಭ್ರಾಂತಿ ಇದೆ ವಿಷಯ ಕಷಾಯದೊಳಗೆ ಸುಖ ಅಂಥೇಳಿ. ಆದರೆ ಆ ಕ್ರಿಯೆಯಂತೂ ಅಯೋಗ್ಯ ಅದಾವ. ಆದರೆ ಅವುಗಳಿಂದ ಯಾವ ಮಹಾನ ಅನಿಷ್ಟ ಫಲವನ್ನು ಜೀವ ಭೋಗಿಸಬೇಕಾಗಿದೆ. ಅದರದ ತಿಳುವಳಿಕೆ ಸಾಮಾನ್ಯ ಜನರಿಗೆ ಇಲ್ಲದೇ ಇದ್ರೂ ಕೂಡ ಅಭ್ಯಾಸವು ಜನರಿಗೆ ಮತ್ತು ಆತ್ಮಕಲ್ಯಾಣದ್ದು ಒಂದೇ ಒಂದು ಪ್ರಬಲ ಇಚ್ಛೆ ಯಾವ ಜೀವದಲ್ಲಿ ಇದೆಯೋ ಆ ಜೀವನಿಗೆ ಅವುಗಳಿಂದ ಸ್ಪಷ್ಟವಾಗಿ ಅಯೋಗ್ಯತೆ ಮತ್ತು ಅನಿಷ್ಟತೆ ತಿಳಿದು ಬಂದಿರುವುದರಿಂದ ಅವುಗಳ ತ್ಯಾಗ ಯಾರು ಮಾಡಿದಾರಲ್ಲ ಅವರಿಗೆ ಹೇಳ್ತಾ ಇದ್ದಾರೆ ಅವುಗಳನ್ನು ಯಾವ ಪ್ರಕಾರ ಅನಿಷ್ಟಕಾರಕ ಅಯೋಗ್ಯ ಅಂಥೇಳಿ ತಿಳ್ಕೊಂಡು ಬಿಟ್ರಲ್ಲ ಅದೇ ಪ್ರಕಾರ ಈ ಯಾವ ಆಚರಣ ರೂಪದ ಚಾರಿತ್ರ್ಯ ಇದೆಯೋ ಅದು ಕೂಡ ಅಯೋಗ್ಯ ಇದೆ ಪ್ರಭು, ಅನಿಷ್ಟಕಾರಕ ಇದೆ. ಅಯೋಗ್ಯ ಯಾಕ ಅಂತಂದ್ರೆ ನಿನ್ನಘಾತ ಮಾಡುವಂಥದ್ದು ಇದೆ. ಅನಿಷ್ಟ ಯಾಕ ವರ್ತಮಾನದಲ್ಲಿ ಕೂಡ ನಿನಗೆ ನಿಂದಾತ್ಮಕ ಇದೆ. ನಿನ್ನ ಅನಂತ ಕಾಲದೊಳಗ ದುರ್ಲಭವಾಗಿರುವಂಥ ಮನುಷ್ಯ ಭವದ ಯಾವ ಪ್ರಾಪ್ತಿಯಾಗಿದೆ ಅದನ್ನೆಲ್ಲ ನಷ್ಟ ಮಾಡುವಂಥದ್ದು ಇದೆ ಪ್ರಭು. ಅದೇ ಪ್ರಕಾರ ಈ ಚಾರಿತ್ರ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. ವಿಷಯ ಕಷಾಯ ಯಾವ ಪ್ರಕಾರ ಇದೆ ಅಲ್ಲ, ವಿಷಯ ಕಷಾಯವನ್ನು ಒಳ್ಳೆಯದಂಥೇಳಿ ಬುದ್ಧಿಜೀವಿಗಳು ಯಾರೂ ಅನ್ನೋದಿಲ್ರಿ. ಬಿಟ್ಟುಕೊಡೋದಿದ್ರೆ ಇರಲಿ, ಆದರೆ ಅಭಿಪ್ರಾಯದೊಳಗೆ ಜ್ಞಾನದೊಳಗೆ ಅದು ಒಳ್ಳೆಯದಾಗಿ ಕಂಡು ಬರುವುದೇ ಇಲ್ಲ. ಯಾವುದು ಹೇಗಿದೆಯೋ ಹಾಗೆ ತಿಳಿಯುವುದೇ ಸಮ್ಯಕ್ ಜ್ಞಾನದ ಸಲುವಾಗಿ ಉಪಯೋಗಿ ಇದೆ. ಸಮ್ಯಕ್ ಜ್ಞಾನ ಅರ್ಥಾತ್ ಆತ್ಮನ ಅನುಭೂತಿಯ ಜೊತೆಗೆ ಯಾವ ಜ್ಞಾನ ವರ್ತಿಸಿದೆಯೋ, ಆತ್ಮನ ಅನುಭೂತಿಯ ಜೊತೆಗೆ ಮತ್ತು ಆತ್ಮನ ಅನುಭೂತಿಯ ಆಧಾರದಿಂದ ಯಾವ ಜ್ಞಾನ ವರ್ತಿಸ್ತಿದೆಯೋ ಅದು ಸಮ್ಯಕ್ ಜ್ಞಾನ ಇದೆ. ಆದರೆ ಆ ಸಮ್ಯಕ್ ಜ್ಞಾನಕ್ಕೆ ಕಾರಣ ಯಾವುದಿದೆ ಅಂತಂದ್ರೆ ವಸ್ತುವಿನ ಸ್ವರೂಪ ಹೇಗಿದೆಯೋ ಹಾಗಿದೆ. ನೋಡ್ರಿ, ಅಸಂಖ್ಯ ಬಾರಿ ಹೇಳಿದ್ರೂ ಕೂಡ ಅಥವಾ ಕೇಳಿದ್ರೂ ಕೂಡ ಎಲ್ಲಿಯವರೆಗೆ ಕಾರ್ಯ ಆಗುವುದಿಲ್ಲ ಅಲ್ಲಿಯವರೆಗೆ ಅದು ಒಂದೇ ಸತ್ಯ ಮಾತಿದೆ. ಏನ ವಸ್ತುವಿನ ಸ್ವರೂಪ ಹೇಗಿದೆಯೋ ಹಾಗೆ ತಿಳಿಯುವುದು.
ವಸ್ತುವಿನ ಸ್ವರೂಪದ ವಿರುದ್ಧವಾಗಿ ಯಾವ ತಿಳುವಳಿಕೆ ಇದೆ, ಯಾವ ಮನ್ನಣೆ ಇದೆ, ಯಾವ ವೃತ್ತಿ ಅರ್ಥಾತ್ ಆಚರಣೆ ಇದೆ, ಅದು ಜೀವನಿಗೆ ಯಾವೂ ಜೀವ ಧಾರಣ ಮಾಡಿದ್ರೂ ಅಥವಾ ಯಾವೂ ಜೀವದಲ್ಲಿ ಆ ಪ್ರವೃತ್ತಿ ಇದ್ರೂ ಆ ಸಾಕ್ಷಾತ್ ತೀರ್ಥಂಕರರ ಜೀವನ ಛದ್ಮಸ್ಥ ಅವಸ್ಥೆಯೊಳಗಿರಲಿ, ಆದರೆ ಆ ಜೀವಕ್ಕೂ ಕೂಡ ಅದೇನಿದೆ ಅಯೋಗ್ಯ ಕಾರ್ಯವೇ ಇದೆ. ವಿಷಯ ಕಷಾಯ ಅಲ್ಲ, ಆದರೆ ಆಚರಣ ರೂಪ ಚಾರಿತ್ರ. ನೋಡ್ರಿ, ದೈವಯೋಗದಿಂದ ಒಬ್ಬರೇ ಆಚಾರ್ಯರ 2 ಕೃತಿಗಳ ಅಭ್ಯಾಸ ನಮ್ಮ ಜೀವನದೊಳಗೆ ನಡೆದದ್ದೇ ಇದೆ. ರವಿವಾರ ದಿವಸ ಯಾವ ಪುರುಷಾರ್ಥ ಸಿದ್ಧಿ ಉಪಾಯದಲ್ಲಿ ಶ್ಲೋಕ ಬಂದದ್ದು ಇತ್ತು, ಅಸತ್ಯದೆ ಪ್ರಭು, ಅದು ಅಸತ್ಯ ಇದೆ. ಯಾವ ಧರ್ಮಾಚರಣೆಯನ್ನ ಪಂಚ ಅನುವ್ರತ ರೂಪದ ಆಚರಣೆಯನ್ನ ನೀನು ಮಾಡ್ತಾ ಇದ್ದೀಯಲ್ಲ, ಸಾಮಾಯಿಕ ಪ್ರೋಷಭೋಪವಾಸ, ಉದ್ದಿಷ್ಟ ತ್ಯಾಗ ಮೊದಲಾದವುಗಳ ಮುಖ್ಯತೆಯ ರೂಪದ ಯಾವ ಪರಿಣಾಮಗಳ ನಿನ್ನಲ್ಲೇ ವರ್ತಿಸ್ತಾ ಇದ್ದಾವೆಲ್ಲ ಅವು ಧರ್ಮ ಅಲ್ಲಪ್ಪ, ಅಸತ್ಯ ಇದೆ. ಇಲ್ಲೇನು ಹೇಳ್ತಾ ಇದ್ದರು, ನಾನು ಮೋಕ್ಷ ಮಾರ್ಗ ಪಡ್ಕೊಂಡಿದ್ದೇನೆ ಅಂಥೇಳಿ ನೀನು ವಿಷಯ ಕಷಾಯದ ತ್ಯಾಗ ಮಾಡಿದ ಮಾತ್ರಕ್ಕೆ ಮನ್ನಿಸಿಕೊಂಡಿದ್ದೀನಿ. ಇಲ್ಲಿ ಮೊದಲಿನ ಭೂಮಿಕಾ ಇನ್ನೂ ಪದಖಂಡ ಆಚಾರ್ಯರ ಪದಖಂಡವನ್ನೇ ಸ್ವೀಕಾರ ಮಾಡಿಲ್ಲ, ಇಷ್ಟು ಹೇಳಿದ್ದಾರೆ ಟೀಕಾಕಾರ. ಅದರ ನಂತರ ಕೊನೆಯ ಭಾವಾರ್ಥ ಎರಡೂ ನಾವು ಏನು ಮಾಡಬೇಕು ಅಂತಂದ್ರೆ ಎರಡರದ್ದು ಸಂಯೋಗ ಸಂಬಂಧ ಮಾಡಿ ಅರ್ಥ ತಿಳ್ಕೊಳ್ಬೇಕು. ಮೋಕ್ಷ ಮಾರ್ಗವನ್ನು ಪ್ರಾಪ್ತ ಮಾಡಿಕೊಂಡಿದ್ದೇನೆ ಅಂಥೇಳಿ ನೀನು ತಿಳ್ಕೊಂಡಿದೆಯಲ್ಲ, ವ್ರತಗಳ ಧಾರಣ ಮಾಡಿ, ಪಂಚಮಹಾವ್ರತದ ಧಾರಣ ಮಾಡಿ, 28 ಮೂಲ ಗುಣಗಳ ಧಾರಣ ಮಾಡಿ, ಗೃಹಸ್ಥಾವಸ್ಥೆಯ ತ್ಯಾಗ ಮಾಡಿ, ಅಂತರ್ಬಾಹ್ಯ ನಿರ್ಗ್ರಂಥತೆಯ ಅಂಗೀಕಾರ ಮಾಡಿ ಕೂಡ ನೀನು ಆತ್ಮನ ಅನುಭವ ಮಾಡಲಿಲ್ಲ ಅಂತಂದ್ರ, ಶುದ್ಧಾತ್ಮನ ಅನುಭವದೊಳಗೆ ನೀನು ನಿರಂತರ ಉದ್ಯಮಶೀಲ ಆಗಲಿಲ್ಲ ಅಂತಂದ್ರ ನಿನ್ನ ಈ ಯತಿತನ ಕೇವಲ ನಿನಗ ವಂಚನೆ ಇದೆ. ಇದು ಒಂದು ಮಾತ. ಇನ್ನು ಇದಕ್ಕ ಏನ, ನೀನು ಬರೀ ವಿಷಯ ಕಷಾಯದ ತ್ಯಾಗ ಮಾಡಿ ಮೋಕ್ಷ ಮಾರ್ಗವನ್ನು ಪಡ್ಕೊಂಡಿದ್ದೇನೆ ಅಂತ ಹೇಳಿ ತಿಳಿದಿಯಲ್ಲ, ಅದು ತಪ್ಪಿದೆ ಅಂತ ಹೇಳ್ತಾರೆ. ವಿಷಯ ಕಷಾಯಗಳನ್ನು ಯಾವ ರೀತಿ ತ್ಯಾಗ ಮಾಡಿದೆಯಲ್ಲ ನೀನು, ಅದೇ ರೀತಿ ಇದರದ್ದು ಕೂಡ ತ್ಯಾಗ ಮಾಡಬೇಕಾಗೋದು. ಆಚರಣೆ ರೂಪ ಚಾರಿತ್ರ ತ್ಯಾಗ ಮಾಡಬೇಕಾಗೋದು, ಅರ್ಥಾತ್ ಅವಿರತ ರೂಪ ಆಗಬೇಕು, ಪಾಪದೊಳಗೆ ಇಳಿದು ಹೋಗಬೇಕು ಅನ್ನೋ ಮಾತಿಲ್ಲ. ಅದನ್ನಂತೂ ತ್ಯಾಗ ಮಾಡಿದ್ದೀವಿ. ಹಾಗಾದರೆ ಏನು ಮಾಡೋದಿದೆ? ಒಂದು ಶುದ್ಧ ಸ್ವರೂಪದ ಆಸ್ವಾದನೆ. ನೋಡ್ರಿ, ಅನೇಕ ಬಾರಿ ಹಿಂದಿನ ಕಲಶಗಳ ಮಾಧ್ಯಮದಿಂದ ಕೂಡ ಚರ್ಚೆ ಆದದ್ದೇ ಇದೆ. ಏನ, ವರ್ತಮಾನ ಚೈತನ್ಯ ಸಾಮರ್ಥ್ಯಕ್ಕ ತನ್ನ ನಿಜ ಆತ್ಮನದೇ ಮಹತೋ ಮಹಿಮೆ ಬಂದ್ರನೂ ಕೂಡ ಆ ಮಹಿಮೆ ಅಂತಂದ್ರೆ ಮೋಕ್ಷ ಮಾರ್ಗ ಅಲ್ಲ. ವಿಷಯ ಕಷಾಯದ ಹಾಗೆನ ಅದು ಕೂಡ ಏನಿದೆ, ದ್ರವ್ಯಾಂತರ ಸ್ವಭಾವ ಉಳ್ಳದ್ದು ಇದೆ, ಬಂಧದ ಕಾರಣ ಇದೆ. ಇಲ್ಲಿ ಬಂದ ನಂತರ ಅಂದ್ರೆ ವಿಷಯ ಇಲ್ಲಿಯವರೆಗೆ ಬಂದ ನಂತರ ನಮ್ಮ ಬುದ್ಧಿ ಕುಂಠಿತ ಆಗಿದೆ. ನಮ್ಮ ಬುದ್ಧಿ ಮುಂದುವರೆದು ಸತ್ಯವನ್ನು ತಿಳ್ಕೊಳ್ಳುವ ಸಲುವಾಗಿ ಉದ್ಯಮ ಮಾಡುವುದಿಲ್ಲ ಅಂಥೇಳಿನ ನಮಗ ಮಿಥ್ಯಾತ್ವದ ತ್ಯಾಗ ಆಗಿ ಹೋಗಿ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ರೂಪದ ಮೋಕ್ಷ ಮಾರ್ಗದಲ್ಲಿ ಗಮನ ಆಗುವುದಿಲ್ಲ. ಅರ್ಥಾತ್ ಮೋಕ್ಷ ಮಾರ್ಗದಲ್ಲಿ ಗಮನ ಯಾವುದರಿಂದ ಆಗುತ್ತಿದೆಯೋ ಆ ಶುದ್ಧಾತ್ಮನ ಶ್ರದ್ಧೆಯ ಅನುಭೂತಿ ಆಗ್ತಾ ಇಲ್ಲ. ಮಾತಿಷ್ಟ ಇದೆ, ಎಲ್ಲಿ ತುದಿಗೆ ಬರ್ತೇವೆಯೋ ನಾವು, ಎಲ್ಲಿ ಚರಮಶೀಮೆಗೆ ಇಲ್ಲಿ ಏನೂ ಉಳಿಲಿಲ್ಲ, ಬಾಹ್ಯದೊಳಗ ಜ್ಞಾನಕ್ಕೆ ಸಂಬಂಧಿಸಿದ ಹಾಗೆ ಮಾತು ಹೇಳ್ತಾ ಇದ್ದಾರೆ. ಬೇರೆ ಯಾವುದಲ್ಲ, ಪರಿಣಾಮನೂ ಹೊರಗಿಂದ ಇದೆ ಮತ್ತು ಆತ್ಮವಸ್ತುವಿನ ಚಿಂತನಾದಿಗಳು ಕೂಡ
ಯಾವ ಕ್ಷಯೋಕ್ಷಮ ಜ್ಞಾನದೊಳಗೆ ನಡೀತಿದೆ ಅದು ಹೊರಗಿಂದ. ಹೊರಗಿನ ಯಾವ ವಸ್ತು ಒಳಗೆ ಹೋಗೋದು ಸಾಧ್ಯ ಇಲ್ಲ. ಯಾವ ವಸ್ತುವನ್ನ ಒಳಗ ಅದು ಪರಿಪೂರ್ಣ ದ್ರವ್ಯ ಸ್ವೀಕಾರ ಮಾಡಲು ಸಾಧ್ಯ ಇಲ್ಲ. ಹಾಗಾದ್ರೆ ಹೊರಗೆ ಇದ್ದುಕೊಂಡ ಆ ಒಳಗಿನ ವಸ್ತುವಿನ ಚಿಂತನಾದಿಗಳನ್ನು ಮಾಡಿದರ ಈ ಹೊರಗಿರುವಂಥ ಪರ್ಯಾಯಕ ಒಳಗಿನ ಅನುಭವ ಆಗುತ್ತದೆ. ನೋಡ್ರಿ, ವಸ್ತು ಸಾಪೇಕ್ಷ ತ್ರಿಕಾಲಿ ಸ್ವಭಾವ ಮತ್ತು ವರ್ತಮಾನದ ಭಾವ, ವಸ್ತು ಸಾಪೇಕ್ಷ ಅಭೇದ ಇದ್ರೂ ಕೂಡ ಅವು ಎರಡರಲ್ಲಿ ಭೇದ ಇದೆ. ಏನು ಭೇದ ಇದೆ? ಯಾವುದೇ ವರ್ತಮಾನದ ಭಾವ ಇದೆಯಲ್ಲ, ಆ ಭಾವದ ಅಸ್ತಿತ್ವ ಏನಿದೆಯೋ ಅದು ತ್ರಿಕಾಲಿ ಸ್ವಭಾವದ ಕಾರಣದಿಂದ ಇದೆ. ಈ ಮಾತು ಸತ್ಯ. ಆದ್ರೆ ವರ್ತಮಾನ ಭಾವದ ಯಾವ ರೂಪ ಆಗುವಿಕೆ ಇದೆಯೋ ಅದು ತ್ರಿಕಾಲಿ ಸ್ವಭಾವದ ಅಧೀನ ಇಲ್ಲ. ಇನ್ನೊಂದು ವರ್ತಮಾನದ ಚೈತನ್ಯ ಭಾವನ ರಾಗಭಾವದ ಮಾತು ಹೇಳ್ತಾ ಇಲ್ಲ, ವಿಕಾರಿ ಭಾವದ ಮಾತು ಹೇಳ್ತಾ ಇಲ್ಲ. ವರ್ತಮಾನದ ಯಾವ ಚೈತನ್ಯ ಭಾವ ಇದೆ ಅದು ತ್ರಿಕಾಲಿ ಸ್ವಭಾವದ ಆಧಾರದಿಂದನ ಅಥವಾ ಕಾರಣದಿಂದನ ಇದೆ. ಇದು 100% ಸತ್ಯ ಇದೆ. ಆದ್ರೆ ಆ ವರ್ತಮಾನದ ಯಾವ ಚೈತನ್ಯ ಭಾವ ಯಾವ ರೂಪ ಆಗಬೇಕು ಅನ್ನೋದ ಅದು ಆ ತ್ರಿಕಾಲಿ ಸ್ವಭಾವದ ಅಧೀನ ಇಲ್ಲ. ಆ ತ್ರಿಕಾಲಿ ಸ್ವಭಾವದಿಂದ ನಿರಪೇಕ್ಷ ಇದ್ದುಕೊಂಡನ ಇದು ಯಾವ ರೂಪ ಆಗೋದ ಆ ರೂಪ ಆಗ್ತಿದೆ. ಪರ್ಯಾಯದ ಸ್ವತಂತ್ರತೆ ಇದೆ, ಪರ್ಯಾಯದ ಪರಮ ನಿರಪೇಕ್ಷತೆ ಇದೆ, ಮತ್ತು ಪರ್ಯಾಯದ ಕುರಿತಾಗಿ ದ್ರವ್ಯಕ್ಕೂ ಕೂಡ ಯಾವ ಅಪೇಕ್ಷೆ ಇಲ್ಲ. ದ್ರವ್ಯದಿಂದ ಪರ್ಯಾಯಕ್ಕೆ ಯಾವುದೇ ಪ್ರಕಾರದ ಲಾಭ ಆಗುವ ಹಾಗೆ ಇಲ್ಲ. ಪರ್ಯಾಯದೊಳಗೆ ಪ್ರತಿ ಸಮಯದ ಪರ್ಯಾಯದೊಳಗೆ 6 ಕಾರಕ ಇದ್ದಾವೆ. 6 ಕಾರಕಗಳಿಂದನ ಪರ್ಯಾಯದ ರಚನೆ ಆಗ್ತಿದೆ. ಪ್ರತಿ ಸಮಯದ ಪರ್ಯಾಯದೊಳಗ ಷಡ್ಗುಣ ಹಾನಿ ವೃದ್ಧಿ ಇದೆ. ಆ ಷಡ್ಗುಣ ಹಾನಿ ವೃದ್ಧಿ ಪರ್ಯಾಯಕ್ಕೆ ಸೀಮಿತ ಇದೆ, ದ್ರವ್ಯಕ್ಕೆ ಸೀಮಿತ ಇಲ್ಲ. ದ್ರವ್ಯಕ್ಕೆ ಸ್ಪರ್ಶ ಕೂಡ ಮಾಡುವುದಿಲ್ಲ. ಯಾವುದು ಉತ್ಪಾದವೇ ರೂಪ ಇದೆಯೋ ಅದರಲ್ಲಿನ ಷಡ್ಗುಣ ಹಾನಿ ವೃದ್ಧಿ ಇದೆ. 6 ಪ್ರಕಾರದ ಹಾನಿ, 6 ಪ್ರಕಾರದ ವೃದ್ಧಿ. ಇನ್ನು 6 ಕಾರಕಗಳ ಪರ್ಯಾಯದ ರಚನೆಯ 6 ಕಾರಕಗಳ ಪರ್ಯಾಯದಲ್ಲಿ ಇದಾವೆ. ದ್ರವ್ಯದ ಸ್ಥಿರತೆಯ 6 ಕಾರಕಗಳ ದ್ರವ್ಯದಲ್ಲಿದೆ. ಕಾರಕದವ್ರೆ ಧ್ರುವ ರೂಪದಿಂದ ಅದು ಉಳಿಬೇಕಲ್ಲ. ನೋಡ್ರಿ, ದ್ರವ್ಯದೊಳಗೂ ಕೂಡ ನೋಡ್ರಿ ಧ್ರುವ 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 ಇದು ಪರಿಣಾಮನ ಇದಿರ್ಲಿಲ್ಲ. ಅದರಲ್ಲಿ ಬದಲಾವಣೆ ಇಲ್ಲ ಅಂತ ಹೇಳಿ ಆ ಪರಿಣಾಮನಕ್ಕೆ ಮುಖ್ಯತೆ ಇಲ್ಲ. ಅದು ನಿಷ್ಕ್ರಿಯ ಅಂದಿದ್ದಾರೆ. ನಿಷ್ಕ್ರಿಯ ಅನ್ಲಿಕ್ಕೆ ಕಾರಣ ಏನ? ಅದರೊಳಗೆ ಯಾವ ಪ್ರಕಾರದ ಬದಲಾವಣೆ ಯಾವುದೇ ಕಾಲದೊಳಗೆ ಆಗುವುದಿಲ್ಲ. ಆಗುವ ಹಾಗೆ ಅದರ ಸ್ವರೂಪ ಇಲ್ಲ, ಸ್ವಭಾವ ಇಲ್ಲ. ಪರ್ಯಾಯದ ಸ್ವಭಾವನ ಹೀಗಿದೆ. ಅದ ಬದಲಾವಣೆನೂ ಆಗೋದ, ಬದಲಿ ರೂಪನೂ ಆಗೋದ, ಅದರೊಳಗೆ ಪರಿವರ್ತನೂ ಆಗೋದ ಮತ್ತು ರೂಪದ ಬದಲಾವಣೆ ಕೂಡ ಆಗೋದ. ಇದು ಪರ್ಯಾಯದ ಸ್ವಭಾವ ಇದೆ. ಯಾವ ಕಾರಣದಿಂದ ಅಂದ್ರೆ ಪರ್ಯಾಯದೊಳಗ ಅದರದೇ ಆದಂಥ ಷಟ್ಕಾರಕಗಳ ಕಾರಣದಿಂದ ಅದ ಯಾವ ಸಮಯದೊಳಗೆ ಯಾವ ರೂಪ ಆಗಬೇಕೋ ಆ ರೂಪ ಅದ ಆಗ್ತಿದ್ದೀರಿ.
ಇನ್ನು ಷಡ್ಗುಣ ಹಾನಿ ವೃದ್ಧಿ ಯಾವುದು ಪರ್ಯಾಯಕ್ಕನ ಸೀಮಿತ ಇದೆ, ಧ್ರುವ ದ್ರವ್ಯಕ್ಕೆ ಅದರ ಅವಶ್ಯಕತೆ ಇಲ್ಲ. ಯಾಕಿಲ್ಲ? ಸ್ಪಷ್ಟ ಇದೆ ರೀ. ಅದರೊಳಗೆ ವೃದ್ಧಿ ಮಾಡ್ಕೊಳ್ಬೇಕಾದ ಹಾಗೆ ಯಾವ ನ್ಯೂನತೆ ಇಲ್ಲ, ತೆಗೆದು ಹಾಕುವ ಹಾಗೆ ಯಾವ ಹಾನಿ ಮಾಡಿಕೊಳ್ಳುವ ಹಾಗೆ ಯಾವ ಅತಿಶಯ ಅಥವಾ ದೋಷ ಅದರಲ್ಲೇ ಇಲ್ಲ. ಇನ್ನು ಅವುಗಳದ್ದು ವಿಶೇಷ ಚರ್ಚೆ ಮಾಡುವ ಅವಶ್ಯಕತೆ ನಮ್ಗೆ ಈ ಸನ್ನಿವೇಶದೊಳಗೆ ಇಲ್ಲ. ವಸ್ತು ಸ್ವರೂಪ ಏನಿದೆ, ಉತ್ಪಾದವೆಯ ಮತ್ತು ಧ್ರುವ. ಯಾವುದು ಉತ್ಪಾದವೆಯ ರೂಪ ಇದೆಯೋ ಅದು ಧ್ರುವದಿಂದ, ಧ್ರುವಮಯ ಇರುವಂಥ ದ್ರವ್ಯದಿಂದ ನಿರಪೇಕ್ಷ ಇದೆ, ಪರಮ ಸ್ವತಂತ್ರ ಇದೆ. ಪರಮ ಸ್ವತಂತ್ರ ಇರುವುದರಿಂದನ ಅದು ಯಾವಾಗ ನಿಜ ಸ್ವಭಾವದ ಆಶ್ರಯ ಮಾಡ್ತಿದೆಯೋ, ದ್ರವ್ಯ ಸ್ವಭಾವದ ಅಂಥೇಳಿ ಹೇಳುವುದು ಕೂಡ ವ್ಯವಹಾರ ಇದೆ. ದ್ರವ್ಯದ ಆಶ್ರಯ ಪರ್ಯಾಯ ಮಾಡಬೇಕಾದಂಥದ್ದು, ಪರ್ಯಾಯದೊಳಗೆ ಯಾವ ನ್ಯೂನತೆ ಇಲ್ಲ. ಪರ್ಯಾಯದ ಸ್ವಭಾವ ಅಂಥದ್ದಿದೆ. ಎಂಥದ್ದ? ಪರದಾಶ್ರಯನೂ ಮಾಡಬಹುದು, ಸ್ವದಾಶ್ರಯನೂ ಮಾಡಬಹುದು. ಅದರ ಆಶ್ರಯ ಮಾಡೋದು ಇದರ ಅರ್ಥ ಅದರಿಂದ ಏನಾದರೂ ಲಭಿಸ್ತಿದೆ ಹೀಗಲ್ರೆ, ಅದರೊಳಗಿಂದ ಏನಾದರೂ ಸಿಕ್ತಿದೆ ಈ ಪರ್ಯಾಯಕ್ಕಾಗಿ ಹೀಗಿಲ್ಲ. ಯಾಕೆ ಅಂತಂದ್ರೆ ದ್ರವ್ಯದೊಳಗ ಪರ್ಯಾಯಕ್ಕೆ ಕೊಡುವ ಸಲುವಾಗಿ ಏನೂ ಇಲ್ರಿ. ದ್ರವ್ಯದೊಳಗ ತ್ರಿಕಾಲಿ ನಿಧಿಯೊಳಗ ಸಮಯವರ್ತಿ ತನ್ನದೇ ಪರ್ಯಾಯ ಇದೆಯಲ್ಲ, ಅದಕ್ಕೆ ಕೊಡುವಂಥದ್ದು ಏನೂ ಇಲ್ಲ. ಈ ಪರ್ಯಾಯ ಇದೆಯಲ್ಲ, ಈ ಪರ್ಯಾಯದೊಳಗಿಂಥ ಸಾಮರ್ಥ್ಯ ಇದೆ. ಆ ದ್ರವ್ಯಕ್ಕೆ ಯಾವ ಪ್ರಕಾರದ ಬಾಧೆ ಮಾಡುತ್ತಾನ, ಅದರಲ್ಲೇ ಯಾವ ನಿಧಿ ಇದೆಯಲ್ಲ ಅದನ್ನೆಲ್ಲ ಹೀರಿ ಅನುಭವಿಸುವ ಸಾಮರ್ಥ್ಯ ಇದೆ. ಆದ್ರೂ ಅದರೊಳಗೆ ಸ್ವಲ್ಪ ಕೂಡ ನ್ಯೂನತೆ ಆಗುವುದು. ಪರಪದಾರ್ಥವನ್ನು ಕೂಡ ತಿಳ್ಕೊಳ್ಳು ಅದರ ಸಲುವಾಗಿನ ಗ್ರಾಹಕ ಶಕ್ತಿ ಅಂದಿದ್ದಾರೆ. ನ್ಯಾಯಕನ ಗ್ರಾಹಕ ಅಂದಿದ್ದಾರೆ. ಗ್ರಾಹಕ ಅಂತಂದ್ರೆ ಏನ? ಗ್ರಹಣ ಮಾಡುವಂಥದ್ದು, ತೆಗೆದುಕೊಳ್ಳುವಂಥದ್ದು. ಹಾಗಾದ್ರೆ ದ್ರವ್ಯದೊಳಗೆ ಏನಿದೆಯಲ್ಲ, ನಿಜ ಗ್ರಹದೊಳಗೆ ಏನಿದೆಯಲ್ಲ, ಸ್ವಭಾವ ರೂಪ ಸತ್ತಾದೊಳಗೆ ಏನಿದೆಯಲ್ಲ, ಅದನ್ನೆಲ್ಲವನ್ನೂ ಗ್ರಹಣ ಮಾಡುವಂಥ, ಪಡೆದುಕೊಳ್ಳುವಂಥ ಶಕ್ತಿ ಪರ್ಯಾಯಕ್ಕೆ ಇದೆ. ಅದನ್ನೆಲ್ಲ ಪಡೆದುಕೊಳ್ಳುವಂಥ, ಅನುಭವಿಸುವಂಥ ಶಕ್ತಿ ಸಮಯವರ್ತಿ ಪರ್ಯಾಯಕ್ಕೆ ಇದ್ರೂ ಕೂಡ ಆ ದ್ರವ್ಯದೊಳಗಿಂದ ಸ್ವಲ್ಪ ಕೂಡ ಅಭಾವ ಆಗುವುದಿಲ್ಲ. ಆ ದ್ರವ್ಯದೊಳಗಿನ ಸಾಮರ್ಥ್ಯ ನಿಧಿ ಸ್ವಲ್ಪ ಕೂಡ ನ್ಯೂನ ಆಗುವುದಿಲ್ಲ, ಅದರೊಳಗೆ ವ್ಯತ್ಯಯ ಬರುವುದಿಲ್ಲ. ಏನು ಬೇಕಾಗಿದೆ ರೀ ಇದಕ್ಕಿಂತ ಅಧಿಕ ಈ ಜೀವನಿಗೆ? ಎಷ್ಟು ಭೋಗಿಸಿದ್ರೂ ಕೂಡ ಅದು ಸ್ವಲ್ಪ ಅದರೊಳಗೆ ಕಮ್ಮಿತನ ಬರುವುದಿಲ್ಲ, ಮತ್ತು ಇದಕ್ಕೆ ಪರಿಪೂರ್ಣ ಲಭಿಸ್ತಿದೆ ರೀ. ಇಂಥ ವ್ಯವಸ್ಥೆ ಲೋಕದೊಳಗೆ ಯಾವ ಪದಾರ್ಥದಲ್ಲಿದೆ? ಯಾವ ಪದಾರ್ಥದ ಆಶ್ರಯ ಮಾಡುವುದರಿಂದ ಈ ಪ್ರಕಾರದ ಲಾಭ ಆಗ್ಬೋದು ಹೇಳ್ರಿ ನೋಡೋಣ. ಜಿನವಾಣಿಯ ಎದುರಿಗೆ ಕೂತು ಯೋಗ್ಯ ಚಿಂತನೆ ಮಾಡೋದ್ರಿ, ಯೋಗ್ಯ ಜ್ಞಾನ ಮಾಡಿಕೊಳ್ಳೋದು ಯಾವುದ್ರೊಳಗಿದೆ? ಭೋಗಿಸಿದ ನಂತರ ಅದು ಪೂರ್ಣ ಆಗ್ತಿದೆ, ವ್ಯತ್ಯಯ ಬರ್ತಿದೆ, ಅದರೊಳಗೆ ಕಮ್ಮಿತನ ಬರ್ತಿದೆ. ಧನ ಖರ್ಚು ಮಾಡಿದ ನಂತರ ನಿಧಿ ರೂಪದ ಯಾವ ಧನ ಇದೆ, ಅದು ಝರಿಯ ಬಾವಿ ನೀರಿನ ಹಾಗೆ ಬರ್ತಾ ಇತ್ತು ಅಂತಂದ್ರೆ ಆ ಮಾತು ಬೇರೆ. ನಿಧಿ ರೂಪದ ಯಾವ ಧನ ಇದೆ, ಅದರೊಳಗಿಂದ ಖರ್ಚು ಮಾಡಿದ ನಂತರ ಎಷ್ಟು ಖರ್ಚು ಮಾಡ್ತೀವೋ ಅಷ್ಟು ಕಮ್ಮಿ ಆಗ್ತಿದೆ ಅಲ್ಲ. ಅಡುಗೆ ಮಾಡಿದ ನಂತರ, ಮಿಷ್ಟ ಪದಾರ್ಥ ಮಾಡಿದ ನಂತರ, ಮಿಠಾಯಿ ಮಾಡಿದ ನಂತರ ಎಷ್ಟು ತಿಂತೇವೋ ಅಷ್ಟು ಕಮ್ಮಿ ಆಗ್ತಿದೆ ಅಲ್ಲ. ಆದರೆ ಈ ಪರ್ಯಾಯ ಮತ್ತು ದ್ರವ್ಯದ ಸ್ವಭಾವ ಹೀಗಿದೆಯಲ್ಲ, ಪರಿಪೂರ್ಣ ರೂಪದಿಂದ ಒಂದು ಸಮಯವರ್ತಿ ಪರ್ಯಾಯ ಧ್ರುವ ನಿಧಿಯನ್ನು ಪರಿಪೂರ್ಣ ರೂಪದಿಂದ ಅನುಭವಿಸಿದ್ರೂ ಕೂಡ ಅದರ ಒಂದು ಅಂಶನೂ ನ್ಯೂನತೆ ಬರುವುದಿಲ್ಲ, ಕಮ್ಮಿ ಆಗುವುದಿಲ್ಲ. ಮುಂದಿನ ಪರ್ಯಾಯಕ್ಕೆ ಏನೂ ಉಳಿಯುವುದಿಲ್ಲ, ಹೀಗೆ ಎಂದೂ ಆಗುವುದಿಲ್ಲ. ಮತ್ತು ಯಾವ ಪರ್ಯಾಯದೊಳಗ ಆ ನಿಜ ನಿಧಿಯನ್ನು ಸಂಪೂರ್ಣತಃ ಭೋಗಿಸುವಂತಹ ಸಾಮರ್ಥ್ಯ ಇಲ್ಲ, ಇಂಥ ಪರ್ಯಾಯನೂ ಯಾವುದೂ ಇಲ್ಲ. ಧ್ರುವ ನಿಧಿಯೊಳಗೆ ಯಾವ ಎಂಥ ಒಂದು ಆನಂದ ಇದೆ, ಪ್ರತಿಯೊಂದು ಗುಣದ ಯಾವ ಒಂದು ಸ್ವಭಾವ ಶಕ್ತಿ ಇದೆ, ಅದು ಎಲ್ಲವನ್ನೂ ತಿಳಿಯುವ ಮತ್ತು ಅನುಭವಿಸುವ ಶಕ್ತಿ ಒಂದು ಸಮಯದ ಪರ್ಯಾಯಕ್ಕಿದೆ. ಯಾವ ಸಮಯದ ಪರ್ಯಾಯ ಅಂಥ ಸಮಗ್ರ ಶಕ್ತಿಯಿಂದ, ಸಂಪೂರ್ಣ ಶಕ್ತಿಯಿಂದ ರಿಕ್ತ ಇಲ್ಲ. ಮತ್ತು ಅನೇಕಾನೇಕ
ಅನಂತ ಕಾಲದವರೆಗೆ ಪ್ರತಿಯೊಂದು ಪರ್ಯಾಯ ಆ ನಿಜ ನಿಧಿಯನ್ನು ಭೋಗಿಸಿದ್ರೂ ಕೂಡ ದ್ರವ್ಯದೊಳಗಿನ ಆ ಸಾಮರ್ಥ್ಯ, ಆ ಸುಖ ನಿಧಿ, ಆ ಗುಣ ನಿಧಿ ಎಂದೂ ಸ್ವಲ್ಪ ಕೂಡ ಕಡಿಮೆ ಆಗುವುದಿಲ್ಲ. ಬರೀ ಈ ವಸ್ತು ವ್ಯವಸ್ಥೆಯನ್ನು ಆಲಿಸಿದ ನಂತರ, ಪ್ರಾಮಾಣಿಕ ರೂಪದಿಂದ ತಿಳಿದುಕೊಂಡ ನಂತರ, ನಿಸ್ವಾರ್ಥ ರೂಪದಿಂದ, ನಿರಪೇಕ್ಷ ರೂಪದಿಂದ ಅದರ ಶ್ರದ್ಧೆ ಮಾಡಿದ ನಂತರ, ಮಿಥ್ಯಾದೃಷ್ಟಿ ಜೀವಕ್ಕೂ ಕೂಡ ಸಮ್ಯಕ್ ದೃಷ್ಟಿ ಜೀವದ ಹಾಗೆನ ತತ್ವದ ವಿಶ್ವಾಸ ಆಗಿಬಿಡುತ್ತೆ. ಆ ವಿಶ್ವಾಸದ ಬಲದಿಂದನ ಅವನು ಮುಂದುವರಿತಾ ಅವನಿಗೆ ಸಮ್ಯಕ್ ದರ್ಶನ ಆಗೋದಿದೆ. ಅನ್ಯಥಾ ಸಾಧ್ಯ ಇಲ್ಲ. ಇಲ್ಲಿ ಹೇಳ್ತಾ ಇದ್ದಾರೆ, ಯಾರಿಗೆ ಹೇಳ್ತಾ ಇದ್ದಾರೆ? ಯಾರ ಕ್ರಿಯಾರೂಪದ ತಮ್ಮ ತಮ್ಮ ಭೂಮಿಕೆಗೆ ಅನುಸಾರವಾಗಿ ಧರ್ಮದ ಕ್ರಿಯೆ, ಶುಭ ಕ್ರಿಯೆ ಮಾಡಿ ನಾನು ಮಾಡಬೇಕಾದದ್ದನ್ನು ಮಾಡಿದ್ದೀನಿ, ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಇದೆ ಅಷ್ಟು ಮಾಡಿದ್ದೀನಿ ಅಂಥೇಳಿ ನೀನು ತಿಳ್ಕೊಳ್ಬೇಡಪ್ಪ. ಎಷ್ಟು ಮಾಡಿದೆಯಲ್ಲ ಅದು ಕೂಡ ಯಾವುದನ್ನು ಬಿಟ್ಟು ಮಾಡಿದೆಯಲ್ಲ ಅದರ ಹಾಗೇನ ತ್ಯಾಗಯೋಗಿ. ಎಷ್ಟು ಮಾಡಿದೆಯಲ್ಲ ಒಳ್ಳೆಯ ಕಾರ್ಯ, ಧರ್ಮದ ಕಾರ್ಯ. ಈಗ ಸಂಸಾರದ ಕಾರ್ಯದಿಂದ ಅರ್ಥಾತ್ ಬಿಡುಗಡೆ ಆಗಿಲ್ಲ, ಇಲ್ಲಿ 1 ಗಂಟೆ ಕೂತಿದ್ದೇವಲ್ಲ. ಹಾಗಾದ್ರೆ ಇಲ್ಲಿ ನಮ್ಮ ಜ್ಞಾನದ ಯಾವ ಪರಿಣತಿ ನಡೆದದ್ದು ಇದೆ, ನಮ್ಮ ಜ್ಞಾನದ ಪರಿಣತಿ ಅಥವಾ ಭಾವಗಳ ಅನುಭೂತಿ ಆಗ್ತಾ ಇದೆ, ಅದ ಯಾವುದನ್ನು ಬಿಟ್ಟು ಕೊಟ್ಟಿದೆಯೋ ಅದರ ಹಾಗೇನೆ ಇದು ಕೂಡ ಬಿಡಲಿಕ್ಕೆ ಯೋಗ್ಯ. ಸ್ವಾಧ್ಯಾಯ ಬಿಡುವ ಮಾತಿಲ್ಲ, ಅದನ್ನು ಸ್ಪಷ್ಟ ಮಾಡಬೇಕಾದಂಥ ಭೂಮಿಕಾ ಈಗ ತಮ್ಮದು ಯಾರ್ದೂ ಇಲ್ಲರಿ. ಇದನ್ನು ಬಿಟ್ಟು ಕೊಡಬೇಕಾಗಿಲ್ಲ ಅಂಥೇಳಿ ಪದೇ ಪದೇ ಸ್ಪಷ್ಟ ಮಾಡಬೇಕಾದಂಥ ಭೂಮಿಕಾ ಯಾರ್ದೂ ಇಲ್ಲ. ಎಲ್ಲರೂ ಅದನ್ನು ಸುಲಭವಾಗಿ ತಿಳ್ಕೊಳ್ಳುವ ಈ ಭೂಮಿಕೆಗೆ ಬಂದಿದ್ದೇವೆ. ಆದರೆ ಈ ಭೂಮಿಕೆ ಏನಿದೆ, ಇದು ಬಂಧನ ಭೂಮಿಕಾ ಇದೆ, ಇದು ತಿಳ್ಕೊಳ್ಳೋದಿದ್ದೀರಿ. ಯಾವ ಪ್ರಕಾರ ಆ ಭೂಮಿಕೆ ಇದೆ? ಯಾವ ಭೂಮಿಕೆ? ವಿಷಯ ಕಷಾಯದೊಳಗೆ ಪ್ರವೃತ್ತಿ. ವಿಷಯ ಕಷಾಯದೊಳಗೆ ಪ್ರವೃತ್ತಿಯ ಭೂಮಿಕೆ ಏನಿದೆ, ಅದೇ ಪ್ರಕಾರ ಈ ವಿಷಯ ಕಷಾಯದ ತ್ಯಾಗ ರೂಪದ ಯಾವ ಶುಭ ಪ್ರವೃತ್ತಿ ಇದೆಯಲ್ಲ, ಇದು ಕೂಡ ಬಂಧನ ಹೇತು ಇದೆ. ಹಾಗಾದ್ರೆ ಏನು ಮಾಡೋದಿದೆ? ಸ್ಪಷ್ಟವಾಗಿ ಹೇಳಿದರು. ಯಾವುದರದ ಚಿಂತನೆ ಮಾಡ್ತಾ ಇದೆಯಲ್ಲ, ಯಾವುದರ ಸ್ವರೂಪವನ್ನು ತಿಳ್ಕೊಳ್ತಾ ಇದೆಯಲ್ಲ, ಅವನಲ್ಲೇ ಅವನಾಗಿ ತಿಳ್ಕೊ, ಅವನಲ್ಲೇ ಅವನ ಅನುಭವ ಮಾಡು, ಅವನಲ್ಲೇ ಒಂದಾಗಿ ಹೋಗು, ಅವನಲ್ಲೇ ಅಭೇದಾಗಿ ಹೋಗು. ನೋಡ್ರಿ, ಯಾವ ಪ್ರಕಾರ ಯಾವ ಇಂದ್ರಿಯದ ವಿಷಯದ ಸನ್ಮುಖ ಜ್ಞಾನ ಆಗ್ತಿದೆಯಲ್ಲ, ಜೀವದ 5 ಇಂದ್ರಿಯಗಳಲ್ಲಿ ಯಾವ ಇಂದ್ರಿಯದ ವಿಷಯದ ಸನ್ಮುಖ ಈ ಜೀವದ ಜ್ಞಾನ ಆಗ್ತಿದೆಯಲ್ಲ, ಆ ಜ್ಞಾನದ ಅನುಭೂತಿ ಯಾವ ಪ್ರಕಾರದ ಪ್ರಯತ್ನ ಇಲ್ಲದನ್ನ ಆಗ್ತಿದ್ದೀರಿ ಜೀವಕ್ಕೆ. ಮತ್ತೇನು ಪ್ರಯತ್ನ ಮಾಡಬೇಕಾಗಿಲ್ಲ. ವಿಷಯದ ಸನ್ಮುಖ ಯಾವ ಜ್ಞಾನ ಆಗಿದೆಯಲ್ಲ, ಆ ಜ್ಞಾನಕ್ಕೆ ಆ ವಿಷಯ ಸಂಬಂಧದ ಯಾವ ರಾಗಿದೆ, ಆಸಕ್ತಿ ಇದೆ, ಜ್ಞಾನ ಇದೆ, ಅದರದ ಅನುಭೂತಿ ಸಹಜ ಆಗ್ತಿದೆ. ಅನುಭೂತಿಯ ಸಲುವಾಗಿ ವಿಷಯ ಸನ್ಮುಖ ಆದಂಥ ಜ್ಞಾನಕ್ಕೆ ಮತ್ತು ವಿಶೇಷ ಪ್ರಯತ್ನ ಅಥವಾ ಪುರುಷಾರ್ಥ ಅಥವಾ ಕಾರ್ಯ ಏನೂ ಮಾಡಬೇಕಾಗಿಲ್ಲ. ಹಾಗಾದರೆ ಇಲ್ಲೇನು ಮಾಡೋದಿದೆ? ಇಲ್ಲಿಯೂ ಯಾವ ಸ್ವಭಾವದ ಮಹಿಮೆ ಬರ್ತಾ ಇದೆಯಲ್ಲ, ಆ ಸ್ವಭಾವದ ಮಹಿಮೆ ಭೇದ ರೂಪದಿಂದ ಬರ್ತಾ ಇದೆ. ಬಸ್ ಅಭೇದ ಆಗೋದಿದೆ. ಅದು ಅಭೇದ ಆಯಿತು ಅಂತಂದ್ರೆ ಅಲ್ಲಿ ಯಾವ ಅನುಭೂತಿ ಬರ್ತಿದೆಯೋ ಅದನ್ನೇ ನಿರಾಕುಲತೆ ಅಂತಾರೆ, ಅತೀಂದ್ರಿಯ ಆನಂದ ಅಂತಾರೆ, ನಿಜವಾದ ಸುಖ ಅಂತಾರೆ, ಮೋಕ್ಷ ಮಾರ್ಗ ಅಂತಾರೆ, ಸ್ವಾಧೀನ ಸುಖ ಅಂತಾರೆ, ಬಂಧದಿಂದ ಬಿಡುಗಡೆಯ ಉಪಾಯ ಅಂತಾರೆ. ಏನ ಅಂದ್ರನು ಯಾವ ಪ್ರಕಾರ ಇಂದ್ರಿಯದ ಸನ್ಮುಖ ಆಗಿರುವಂಥ ಜ್ಞಾನದ ಮೂಲಕ ಅದೇ ಸಮಯದೊಳಗೆ ಆತ್ಮನಿಗೆ ಯಾವ ಸಂವೇದನ ಆಗ್ತಿದೆಯಲ್ಲ,
ಅದನ್ನು ಯಾವ ಶಬ್ದದಿಂದ ಹೇಳಬಹುದಾಗಿದೆ? ಇಂದ್ರಿಯ ಸನ್ಮುಖ ಆಗಿರುವಂತಹ ಯಾವ ಜ್ಞಾನ, ಯಾವ ಇಂದ್ರಿಯದ ಸನ್ಮುಖ ಆಗಿದೆ, ಚಕ್ಷು ಇಂದ್ರಿಯದ ಸನ್ಮುಖ ಇರಲಿ ಅಥವಾ ರಸನೇಂದ್ರಿಯದ ಸನ್ಮುಖ ಇರಲಿ, ಯಾವ ಇಂದ್ರಿಯದ ಸನ್ಮುಖ ಆಗಿದೆಯೋ ಜೀವದ ವರ್ತಮಾನ ಜ್ಞಾನ, ಆ ಸಮಯದೊಳಗ ಅದಕ್ಕೆ ಯಾವ ಸಂವೇದನ ಆಗ್ತಿದೆಯಲ್ಲ, ಆ ಜ್ಞಾನಕ್ಕೆ ಯಾವ ಪ್ರಕಾರದ ಒಂದು ತಿಳಿಯುವ ರೂಪದ ಸಂವೇದನ ಆಸ್ವಾದನೆ ಬರ್ತಿದೆಯಲ್ಲ, ಅದನ್ನು ಕೂಡ ಶಬ್ದದಿಂದ ಹೇಳಲಿಕ್ಕೆ ಬರ್ತಿದೆ. ಅದನ್ನು ಕೂಡ ಯಾವುದೇ ರೀತಿಯಿಂದ ಪರಸ್ಪರರೊಳಗೆ ವ್ಯವಹರಿಸಲಿಕ್ಕೆ ಬರುವುದಿಲ್ಲ. ಹಾಗಾದ್ರೆ ಯಾವ ಜ್ಞಾನ ಜ್ಞಾನಮಯ ಆತ್ಮನೊಳಗ ವಿಲೀನ ಆಗಿ ಹೋಯಿತು, ಅಭೇದ ಆಗಿ ಹೋಯಿತು, ತನ್ಮಯ ಆಗಿ ಹೋಯಿತು, ಜ್ಞಾನ ಭಾವ ಅರ್ಥಾತ್ ಜ್ಞಾನ ಸ್ವಭಾವದೊಳಗೆ ಒಂದಾಗಿ ಹೋಯಿತು, ಅಲ್ಲಿ ಆ ಜ್ಞಾನಕ್ಕೆ ಯಾವ ಪ್ರಕಾರದ ಸಂವೇದನ ಆಗ್ತಿದೆ ಅನ್ನೋದನ್ನು ಯಾವ ಜ್ಞಾನಿ ಗುರುಗಳು ಹೇಳಲಿಕ್ಕೆ ಸಾಧ್ಯವಿಲ್ಲ, ಯಾವ ಸರ್ವಜ್ಞ ಪ್ರಭು ಕೂಡ ಹೇಳಲಿಕ್ಕೆ ಸಾಧ್ಯ. ಹಾಗಾದ್ರೆ ಅದು ಹೇಳಲಿಕ್ಕೆ ಬರದೇ ಇರುವಂಥ ಯಾವ ವಿಷಯ ಇದೆಯಲ್ಲ, ಆ ವಿಷಯವನ್ನು ತಿಳ್ಕೊಳ್ಳುವ, ಆ ವಿಷಯವನ್ನು ಪಡೆದುಕೊಳ್ಳುವ ಜಿಜ್ಞಾಸೆ ಯಾಕೆ ನಮ್ಮಲ್ಲಿ ಇದೆ? ಬರಬೇಕು ಬೇಡ್ರಿ ಜಿಜ್ಞಾಸೆ. ಅದು ಅನುಭವಗಮ್ಯ ಇದೆಯಪ್ಪ, ಅದು ಶಬ್ದದಿಂದ ಹೇಳಲಿಕ್ಕೆ ಬರುವುದಿಲ್ಲ. ಸರ್ವಜ್ಞ ಪ್ರಭು ಕೂಡ ಮಹಿಮಾ ಎಂಥದ್ರಿ, ಸರ್ವಜ್ಞ ಪ್ರಭು ಕೂಡ ದಿವ್ಯಧ್ವನಿಯ ಮೂಲಕ ಕೂಡ ಆ ಆನಂದದ, ಆ ಅನುಭೂತಿಯಿಂದ ವಿವರಣೆ ಮಾಡೋದು ಸಾಧ್ಯ ಇಲ್ಲ. ಹಾಗಾದ್ರೆ ಆ ಅನುಭೂತಿ ಎಂಥದ್ದು, ಆ ಅನುಭೂತಿ ಎಂಥದ್ದು? ಆ ಅನುಭೂತಿಯ ಸಲುವಾಗಿ ನಾನು ಈ ತುಚ್ಛವಾದಂಥ, ಕ್ಷಣಿಕವಾದಂಥ, ಆಭಾಸ ಮಾತ್ರವಾದಂಥ ವಿಷಯಗಳ ಹಿಂದೆ ಧಾವಿಸುವುದನ್ನು ನಾನು ಬಿಟ್ಕೊಡ್ಬೇಕಲ್ಲ ಅನ್ನುವ ಪುರುಷಾರ್ಥ ಜಾಗೃತ ಆಗ್ತಾ ಇದೆ. ಈ ಭವ ಪೂರ್ಣ ಆಯಿತು, ದಿನನಿತ್ಯ ಹೇಳ್ತೇವೆ, ಹೆಚ್ಚು ಕಡಿಮೆ ದಿನಾನೂ ಬರ್ತಿದೆ ಚರ್ಚೆ ಒಳಗೆ. ಈ ಭವ ಪೂರ್ಣ ಆಯಿತು, ಆಗೋದು ಅಥವಾ ಇಲ್ಲ? ಆಗೋದು, ನಿಶ್ಚಿತವಾಗಿ ಆಗೋದು. ಈ ಭವ ಪೂರ್ಣ ಆಯಿತು ಅಂತಂದ್ರೆ, ಅಥವಾ ಪೂರ್ಣ ಆದಮೇಲೆ ಈ ಜೀವನಿಗೆ ಸಂಜ್ಞೆತನವೇ ಉಳಿಯುವುದಿಲ್ಲ. ದ್ರವ್ಯ, ಕ್ಷೇತ್ರ, ಕಾಲ, ಭಾವ ಎಲ್ಲವೂ ಪರಿವರ್ತನೆಯಾಗಿ ಹೋಗ್ತಿವೆ. ಎಲ್ಲ ಹಾಗಾದ್ರೆ ವಸ್ತು ಸ್ವರೂಪವನ್ನು ತಿಳಿಯುವ, ಭೇದಜ್ಞಾನ ಮಾಡುವ, ಆತ್ಮಸ್ವಭಾವದ ಆಸ್ವಾದನೆ ಮಾಡುವ, ಜ್ಞಾನವನ್ನು ಜ್ಞಾನಮಯ ತತ್ವದ ಕಡೆಗೆ ಕೊಂಡೊಯ್ಯುವ ಪುರುಷಾರ್ಥ ಅಲ್ಲಿ ಆಗಾಗೋ ಸಾಧ್ಯತೆ. ಈ ನಶ್ವರ ದೇಹ, ಈ ಮೋಸಗಾರ ಇಂದ್ರಿಯಗಳ ಜೀವನಿಗೆ ಯಾವಾಗೂ ಅನುಕೂಲ ಮಾಡಿಕೊಡೋದು ಸಾಧ್ಯ. ಜೀವ ತಾನಾಗೇನ ಅವುಗಳ ಜೊತೆಗೆ ಏಕತ್ವ ಮಾಡ್ತಾ ಇದ್ದಂತೆ, ಅವುಗಳದ್ದು ಯಾವ ಅಪರಾಧನೂ ಇಲ್ಲ, ಅವುಗಳ ಜೊತೆಗೆ ಏಕತ್ವ ಮಾಡ್ತಾ ಇದ್ದಾನೆ. ಅದೇ ಪ್ರಕಾರ ಇಲ್ಲಿ ದೇಹ ಇಂದ್ರಿಯ ವಿಷಯಗಳದ್ದ ಇವ ಅನಿಷ್ಟಕರ ಅಯೋಗ್ಯ ಕಾರ್ಯ ಅಂತ ಹೇಳಿ ತಿಳ್ಕೊಂಡ ಬಿಟ್ಟು ಕೊಟ್ಟಿರುವಂಥ ಮಹಾಪುರುಷಾರ್ಥಿ ಜೀವಕ್ಕೆ ಹೇಳ್ತಾ ಇದ್ದಾರೆ, ಬರೀ ವಿಷಯ ಕಷಾಯವನ್ನು ಬಿಟ್ಟುಕೊಟ್ರೆ ಆಗಲಿಲ್ಲಪ್ಪ. ಆದರೆ ಯಾವುದರ ಸಲುವಾಗಿ ಅದನ್ನು ಬಿಟ್ಟು ಕೊಟ್ಟಿದೆಯಲ್ಲ, ಅದರ ಅನುಭವ ಪ್ರತ್ಯಕ್ಷ ಮಾಡಬೇಕು. ಅಂದ್ರ ಅದರಿಂದ ಬಂಧದ ನಿರೋಧ ಆಗ್ತಿದೆ, ಅದರಿಂದ ಮೋಕ್ಷ ಮಾರ್ಗ ನಿನಗ ಪ್ರಾಪ್ತ ಆಗ್ತಿದೆ, ಅಥವಾ ಮೋಕ್ಷ ಮಾರ್ಗ ಮುಂದುವರಿತಿದೆ. ಇದರಲ್ಲಿ ಸಾರಭೂತ ಏನಿದೆ? ಒಟ್ಟಿನಲ್ಲಿ ನಾವು ತತ್ವಕ್ಕೆ ಸಂಬಂಧಿಸಿದ ಹಾಗೆ ನೋಡ್ರಿ, ಯಾವ ಪ್ರಕಾರ ವಿಷಯ ಕಷಾಯದ ಭಾವ
ಅಜೀವ ತತ್ವ ಇದೆ ರೀ. ದ್ರವ್ಯಾಂತರ ಸ್ವಭಾವ ಅಂತ ಹೇಳಿ ಹೇಳಿದ್ರಲ್ಲ, ಅಜೀವ ತತ್ವ ಇದೆ ನೋಡ್ರಿ. ಅತ್ಯಂತ ಸ್ಪಷ್ಟವಾಗಿ ಹೇಳಬೇಕಾಯ್ತು ಅಂತಂದ್ರ ನಿಸ್ತರಂಗ ರೂಪ ಜ್ಞಾನಾಬ್ಧಿಯೊಳಗ ಜ್ಞಾನಕ್ಕೆ ಯಾವ ಒಂದು ಅಲೌಕಿಕವಾದಂಥ ಸಂವೇದನ ಆಗ್ತಿದೆಯೋ ಅದು ಒಂದೇ ಜೀವದ್ರವ್ಯದ ಸತ್ತಾದೊಳಗ ಅಥವಾ ಜೀವದ ಪ್ರದೇಶದೊಳಗೆ ಇರುವಂಥ ಕರ್ಮಗಳನ್ನು ತೆಗೆದುಹಾಕುವ ಉಪಾಯ ಇದೆ. ಕರ್ಮಗಳ ಆತ್ಮ ಪ್ರದೇಶದ ಕಡೆಗೆ ಬರದೇ ಇರುವ ಹಾಗೆ ತಡೆಯುವ ಉಪಾಯನೂ ಅದೇ ಇದೆ. ಮತ್ತು ಆತ್ಮ ಪ್ರದೇಶದೊಳಗ ಮೊದಲಿನಿಂದನ ಮನೆ ಮಾಡಿ ಕೂತಿರುವಂಥ ಯಾವ ಘಾತಿ ಅಘಾತಿ ಕರ್ಮಗಳಿದಾವೆ ಅವುಗಳನ್ನು ತೆಗೆದುಹಾಕುವ ಉಪಾಯನೂ ಅದುವೇ ಇದೆ. ಏನ? ಜ್ಞಾನಾಬ್ಧಿಯೊಳಗೆ ನಿಸ್ತರಂಗ ರೂಪವಾಗಿ ಯಾವಾಗ ಸ್ಥಿರ ಆಗ್ತಿದೆ, ನಿಂತುಕೊಳ್ಳುತ್ತಿದೆಯೋ ಆವಾಗ ಜ್ಞಾನಕ್ಕೆ ಯಾವ ಸಂವೇದನ ಆಗ್ತಿದೆಯಲ್ಲ, ಆ ಸಂವೇದನದ ಕಥನವನ್ನೂ ಯಾರೂ ಮಾಡೋ ಸಾಧ್ಯ ಇಲ್ಲ. ಕಥನ ಇಷ್ಟ ಮಾಡಬಹುದು. ಆ ಸಂವೇದನದ ಬಲದಿಂದ ನವೀನ ಕರ್ಮರಾಶಿ ಅವನ ಕಡೆಗೆ ಬರುವುದಿಲ್ಲ. ಇದ್ದಂಥ ಕರ್ಮ ನಿಶ್ಚಿತವಾಗಿ ಅಲ್ಲಿಂದ ಜಾಗ ಖಾಲಿ ಮಾಡ್ತಿದೆ. ಬಂಧದಿಂದ ಬಿಡುಗಡೆ ಹೊಂದೋದಂತಂದ್ರೆ ಎರಡು ಪ್ರಕಾರ. ಒಂದು ನವೀನ ಆಗಬೇಕಾದಂಥ ಬಂಧದಿಂದ ಬಿಡುಗಡೆ ಹೊಂದೋದಿದೆ, ಒಂದು ಈಗಾಗಲೇ ಆಗಿ ಆತ್ಮ ಪ್ರದೇಶದೊಳಗೆ ಯಾವ ಅದಾವಲ್ಲ ಕರ್ಮರಾಶಿ ಅವುಗಳಿಂದ ಬಿಡುಗಡೆ ಹೊಂದೋದಿದೆ. ಎರಡೂ ಪ್ರಕಾರ. ಯಾವುದ ಹಳೆಯ ನಿನ್ನೆಯವರೆಗಿನ ಅಥವಾ ಈ ಮುಂಚಿನ ಸಮಯದವರೆಗಿನ ಕರ್ಮರಾಶಿ ಆತ್ಮ ಪ್ರದೇಶದೊಳಗ ಏಕ ಕ್ಷೇತ್ರಾವಗಾಹ ರೂಪದಿಂದ ಬದ್ಧ ಆಗಿದೆಯೋ ಅದನ್ನು ತೆಗೆದುಹಾಕುವ ಉಪಾಯನೂ ಒಂದೇ ಇದೆ. ಮತ್ತು ಈ ಸಮಯದಲ್ಲಿ ಮತ್ತು ಇನ್ನು ಮುಂದೆ ಭವಿಷ್ಯದ ಯಾವ ಸಮಯದಲ್ಲಿ ಕರ್ಮರಾಶಿ ಆತ್ಮ ಪ್ರದೇಶದ ಕಡೆಗೆ ಬಾರದೇ ಇರುವ ಹಾಗೆ ನೋಡಿಕೊಳ್ಳುವ ಉಪಾಯನೂ ಒಂದೇ ಇದೆ. ಅದು ಯಾವುದು ಅಂತಂದ್ರೆ ಜ್ಞಾನಾಬ್ಧಿಯೊಳಗೆ ನಿಸ್ತರಂಗ ರೂಪದಿಂದ ಒಂದಾಗಿದೆ. ಜ್ಞಾನ ವರ್ತಮಾನದ ಜ್ಞಾನ ಅದ ನೋಡ್ರಿ. ಸಾಗರದ ಮಹಿಮೆಯನ್ನ ಶಬ್ದದಿಂದ ಎಷ್ಟೂ ಹೇಳಿದರನೂ ಕೂಡ ಅದರ ಪ್ರತ್ಯಕ್ಷ ಅವಲೋಕನೆ ಮಾಡಿದ ನಂತರ ಸಾಗರದ ಅಪಾರತೆ ತಿಳಿದು ಬರುವ ಸಾಧ್ಯತೆ ಇದೆ. ಅದೇ ಪ್ರಕಾರ ಭಗವಾನಾತ್ಮನ ಮಹಿಮೆಯನ್ನ ಅನಂತ ಜ್ಞಾನಿಗಳ ಮಾಡಿರುವುದರ ಅನುರೂಪವಾಗಿನ ನಾವು ಅದರ ಮಹಿಮೆಯನ್ನು ತಂದುಕೊಂಡ್ರೂ ಕೂಡ ನಮಗದರ ಅನುಭವ ಆಗುವುದಿಲ್ಲ. ಪ್ರತ್ಯಕ್ಷ ಜ್ಞಾನ ದರ್ಶನ ಸಾಮರ್ಥ್ಯ ಏನಿದೆಯಲ್ಲ, ಆ ಜ್ಞಾನ ದರ್ಶನ ಸಾಮರ್ಥ್ಯ, ಜ್ಞಾನ ದರ್ಶನದ ಶಾಶ್ವತ ನಿಧಿ ಏನಿದೆ ಅದರ ಸನ್ಮುಖ ಆಗದ ವಿನಃ, ಅದರೊಂದಿಗೆ ಅಭೇದ ಆಗದ ವಿನಃ ಈ ಜೀವದ ದುಃಖ, ಬಂಧ, ಪರವಶತೆ, ಪರಾಧೀನತೆ ಬಿಟ್ಟು ಹೋಗುವ ಸಾಧ್ಯತೆ ಇಲ್ಲ. ನಿಜವಾಗಿ ವಿಚಾರ ಮಾಡಿದರೆ ಈ ಭವ ಬಿಟ್ಟ ನಂತರ ಅನಂತ ಪರವಶತೆಯ ಸ್ವೀಕಾರ ಈ ಜೀವ ಮಾಡಬೇಕಾಗುತ್ತೆ. ಅನಂತ ಪರವಶತೆಯ ಸ್ವೀಕಾರ. ಮೊನ್ನೆ ದಿವಸ ಬಂದದ್ದಿತ್ತು ಕಷಾಯಗಳ ಪರಿಪಾಠದ ಅನುಸಾರ. ಅದು ಸುಳ್ಳ ಕಾಲಹರಣ ಸಲುವಾಗಿ ಬಂದಿರಲಿಲ್ಲ. ಇದು ಮಾಯಾಚಾರ ಇದೆ ರೀ. ನಮ್ದ ಅನಂತ ಸಂಸಾರ ಇದೆ. ಯಾವುದು? ಶುದ್ಧಾತ್ಮನ ಸ್ವರೂಪ ತಿಳಿತಾ ಇದ್ದೇನೆ ಅನ್ನೋದ, ಆಗಮದ ಅವಲಂಬನೆ ಮಾಡೋದ, ಆಗಮದ ಅವಲಂಬನೆಯಿಂದ ಆ ಆಗಮದ ಶಬ್ದದ ಅನುಸಾರ ಆತ್ಮನನ್ನು ತಿಳಿದುಕೊಳ್ಳುವ ಅಥವಾ ತಿಳ್ಕೊಳ್ತಾ ಇದ್ದೇನೆ ಅನ್ನುವ ಭ್ರಾಂತಿ, ತಿಳಿದುಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದೇನೆ ಅನ್ನುವ ಆ ಯಾವ ಉದ್ಯಮ ಇದೆ, ಕಥನಿದೆ, ಅದೆಲ್ಲವೂ ಮಾಯಾಚಾರ. ಯೋಗಿಂದು ದೇವ ಹೇಳ್ತಾರಲ್ಲ, ಮುನಿ ಭಗವಂತನೇ, ಮುನಿಯೇ ನೀನೇನಿದ್ದಿ? ನೀನು ಸಾಕ್ಷಾತ್ ಅರಹಂತರ ಹಾಗೆ ಇದ್ದಿ. ನಿನ್ನ ಆತ್ಮ ಹೇಗಿದ್ದಾನೋ, ಇಂದ ಅರಹಂತರ ಯಾವ ಪ್ರಕಾರ ಪ್ರಗಟ ರೂಪದಿಂದ ಇದ್ದಾರೋ ಅದೇ ಪ್ರಕಾರ ನಿನ್ನ ಆತ್ಮ ಮೂರು ಕಾಲದಲ್ಲೂ ಇದ್ದಾನೆ, ಈ ಸಮಯದಲ್ಲೂ ಇದ್ದಾನೆ. ಅರಹಂತರ ಪ್ರಗಟ ರೂಪದಿಂದ ಹೇಗಿದ್ದಾರೆ? ಪದ್ಮಾಸನದೊಳಗದಾರೆ, ಖಡ್ಗಾಸನದೊಳಗದಾರೆ.
ಅರಹಂತರ ವರ್ತಮಾನದಲ್ಲಿ ಹಾಗಿದ್ದಾರೆ. ಎರಡೂ ಅವಸ್ಥೆಗಳು ಇರ್ಬೋದು. ಹ? ಎರಡೂ ಅವಸ್ಥೆಗಳು ಇರ್ಬೋದು. ಅರಹಂತರ ಖಡ್ಗಾವಸ್ಥೆ ಅಥವಾ ಪದ್ಮಾಸನಾವಸ್ಥೆಯೊಳಗೆ ಇಲ್ಲ. ಖಡ್ಗಾಸನ ಅಥವಾ ಪದ್ಮಾಸನ ಅವಸ್ಥೆಯೊಳಗಿಲ್ಲ. ಅರಹಂತರ ಜ್ಞಾನದ ನಿಧಿಯೊಳಗೆ, ಚೈತನ್ಯದ ಸಾಗರದೊಳಗೆ ಅಂತರ್ನಿಮಗ್ನ ಇದ್ದಾರೆ. ಅವಸ್ಥೆ ಯಾವುದಿದೆ ಜನ, ಅದು ಪುದ್ಗಲದಿದೆ. ಹೌದೇನೆ? ಪರಮೌದಾರಿಕ ದೇಹ ಇದ್ರೂ ಕೂಡ ಅದು ಪುದ್ಗಲದ ಅವಸ್ಥೆ ಇದೆ. ಒಂದು ಮಾತು. ಇನ್ನು ಆತ್ಮನ ಪ್ರದೇಶ ಶರೀರದ ಆಕಾರದಷ್ಟನ್ನ ವಿಸ್ತೃತದೆ ಅವರಿಗೆ. ಸಿದ್ಧ ಸಿರ ಮೇಲೆ ಯಾವ ಇದರಿಂದ ಮುಗಿಸಿ ಹೋಗ್ತಾರಲ್ಲ ಅದ ಅವಸ್ಥೆ ತೋರಿಸ್ತಾರ. ಅದನ್ನೇ ಈಗ ಹೇಳ್ತಾ ಇದ್ದೇನೆ ನಾನು. ಅರಹಂತರದ ಯಾವ ಸ್ಥಾಪನಾಬಿಂಬ ಅಥವಾ ಸಮಯ ಸರಣದೊಳಗೆ ಸಾಕ್ಷಾತ್ ವಿರಾಜಮಾನತೆ ಇರ್ತಿದೆ, ಜಗತ್ತಿನ ಜನರಿಗೆಲ್ಲ ಕಾಣಿಸ್ತಿದೆ, ಅದು ಪುದ್ಗಲದ ಆಕಾರ ಇದೆ. ಒಂದು ಮಾತಾಯಿತು. ಜೀವದ ಪ್ರದೇಶತ್ವ ಗುಣದ ಯಾವ ಪರ್ಯಾಯ ಇದೆಯಲ್ಲ, ಆ ಪರ್ಯಾಯ ಜೀವದ ಅರೂಪಿ ಪ್ರದೇಶಗಳ ಆಕಾರ ಹೇಳ್ತಿದೆ. ಹೌದಲ್ಲ? ಹಾಗಾದ್ರೆ ಇಂದ ಅರಹಂತರ ಪದ್ಮಾಸನದಲ್ಲಿ ಮಂಡಿಸಿರುವಂಥ ಅರಹಂತರ ಆ ಆತ್ಮನ ಪ್ರದೇಶಗಳ ಪದ್ಮಾಸನ ರೂಪನ ಅದವ್ರೆ, ಇಲ್ಲ ಅನ್ನೋದಿಲ್ಲ. ಆದ್ರೆ ಆ ಪದ್ಮಾಸನ ರೂಪ ಇರುವಂಥ ಆತ್ಮನ ಪ್ರದೇಶಗಳ ಆಕಾರ ಅಂದ್ರೆ ಅರಹಂತತೆ ಇದೆ ಅಂದ್ರೆ, ಜಡದ ಆಕಾರ ಅಂತೂ ಇಲ್ಲ, ಅದು ಪುದ್ಗಲದ್ದೇ ಇದೆ, ಪರಮೌದಾರಿಕದೇ ಇದೆ. ಸಮೂಸರಣದೊಳಗಿನ ಅರಹಂತ. ಮಂದಿರದೊಳಗೆ ಯಾರನ್ನ ನಾವು ಅರಹಂತ ಅಂತೇವೆ, ಅದು ಪಾಷಾಣ ಅಥವಾ ಧಾತುವಿನಿಂದ ಮಾಡಿದ್ದೇ ಇದೆ. ಸ್ಫಟಿಕದಿಂದ ಸ್ಫಟಿಕನೂ ಪಾಷಾಣನೂ ಇದೆ, ಚಿನ್ನನೂ ಧಾತುನೂ ಇದೆ. ಅದರದ್ದು ಮಾತಿಲ್ಲ, ಅದು ಪುದ್ಗಲ. ಆದ್ರೆ ಆತ್ಮನ ಪ್ರದೇಶ, ಅರಹಂತರ ಆತ್ಮನ ಪ್ರದೇಶ, ಅರಹಂತ ಅವಸ್ಥೆಯಲ್ಲಿರುವಂತಹ ಜೀವದ್ರವ್ಯದ ಪ್ರದೇಶ ಆ ಶರೀರದಷ್ಟನ ವ್ಯಾಪ್ತ ಅದವ್ರೆ, ಶರೀರದ ಆಕಾರದಿಂದನ ಅದವ್ರೆ. ಹಾಗಾದ್ರೆ ಆ ಆಕಾರಕ್ಕೆ ಪ್ರಾಪ್ತ ಆಗಿರುವಂತಹ ಪ್ರದೇಶ ಗುಣದ ಅವಸ್ಥಾ ವಿಶೇಷ ಏನಿದೆ, ಅದು ಅರಹಂತೇನ್ರಿ? ಇಲ್ಲ ಇಲ್ಲ. ಅರಹಂತ ಅರ್ಥಾತ್ ಆ ಚೈತನ್ಯದ ಯಾವ ವೃತ್ತಿ ಇದೆ, ಚೈತನ್ಯದ ಯಾವ ನಿಮಗ್ನತೆ ಇದೆ, ಚೈತನ್ಯದ ಯಾವ ಆಶ್ರಯಭೂತ ಸ್ಥಾನ ಇದೆ, ಆ ಆಶ್ರಯ, ಅದರ ಆಶ್ರಯ ಮಾಡುವುದರಿಂದ ಆ ಚೈತನ್ಯಮಯ ಸಂಪೂರ್ಣ ಆತ್ಮನಿಗೆ ಯಾವುದರ ಅನುಭೂತಿ ಆಗ್ತಾ ಇದೆ, ಅದು ಅರಹಂತ. ಹೌದೇನಿಲ್ರಿ? ದ್ರವ್ಯ ಪರ್ಯಾಯ ಏನಿದೆಯಲ್ಲ ಅಥವಾ ಪ್ರದೇಶತ್ವ ಗುಣದ ಪರ್ಯಾಯ ಏನಿದೆಯಲ್ಲ, ಅದು ಅರಹಂತ ಅಲ್ಲ. ಪರಮೌದಾರಿಕ ದೇಹ, ಧಾತುವಿನಿಂದ ಮಾಡಲ್ಪಟ್ಟಂಥ ಅರಹಂತರ ವಿಗ್ರಹ, ಪಾಷಾಣದಿಂದ ಮಾಡಲ್ಪಟ್ಟಂಥ ಅರಹಂತರ ವಿಗ್ರಹ, ಅವಂತೂ ಪುದ್ಗಲ್ರಿ. ಆದ್ರೆ ಆ ಆತ್ಮ ಯಾವಾಗ ಅರಹಂತ ಅವಸ್ಥೆಯಲ್ಲಿ ಇದ್ದಲ್ಲ, ಇಂದ ಸಿದ್ಧಾವಸ್ಥೆಯಲ್ಲಿ ಇರಬಹುದು ಅಥವಾ ಇಂದ ಅರಹಂತ ಅವಸ್ಥೆಯಲ್ಲಿ ಯಾವ ಆತ್ಮ ಇದ್ದಾನಲ್ಲ, ಆ ಅರಹಂತ ಅವಸ್ಥೆಯೊಳಗ ಆ ಶರೀರ ಪ್ರಮಾಣ ಆತ್ಮನ ಪ್ರದೇಶತ್ವ ಗುಣದ ಕಾರಣದಿಂದ ಯಾವ ಆಕಾರ ಆಗಿದೆಯಲ್ಲ, ಅದು ಅರಹಂತ ಅಲ್ಲ. ಇದು ಇಲ್ಲಿ ಹೇಳುವುದಿದೆ. ಅದನ್ನ ನಾವು ಆಗಮ ಭಾಷೆಯೊಳಗೆ ಹೇಳಿದ್ರೆ ಅರ್ಥ ಪರ್ಯಾಯ ಮತ್ತು ವ್ಯಂಜನ ಪರ್ಯಾಯ. ಅರ್ಥ ಪರ್ಯಾಯ ಏನಿದೆ, ಅದು ಅರಹಂತ ಇದೆ. ಅರ್ಥ ಪರ್ಯಾಯದೊಳಗೂ ಕೂಡ ಯಾವುದ ಶ್ರದ್ಧಾ, ಜ್ಞಾನ, ಚಾರಿತ್ರ, ಯಾವ ರತ್ನತ್ರಯ ಇದೆಯಲ್ಲ, ಆ ರತ್ನತ್ರಯದಿಂದ ಯಾವ ಮೋಕ್ಷ ಮಾರ್ಗವನ್ನ ಸಾಧಿಸಿ ಅವರು ಮೋಕ್ಷದ ಪ್ರಾಪ್ತಿ ಮಾಡಿಕೊಂಡಿದ್ದಾರೆ ಅಥವಾ ಅರಹಂತ ಅವಸ್ಥೆಯ ಪ್ರಾಪ್ತಿ ಮಾಡಿಕೊಂಡಿದ್ದಾರೆ,
ಆ ರತ್ನತ್ರಯವನ್ನು ನಮ್ಮಲ್ಲೇ ಪ್ರಕಟಪಡಿಸಿಕೊಳ್ಳುವುದೇನಿದೆ ಇದು ಮಾಯಾಚಾರದ ತ್ಯಾಗಿದಿರಿ. ಅದನ್ನು ಹೊರತುಪಡಿಸಿ ಏನೇನು ಇದೆಯಲ್ಲ ಅರ್ಹಂತರ ಕುರಿತು ಭಕ್ತಿ ಅದೆಲ್ಲ ಏನಿದೆ ಮಾಯಾಚಾರ. ಮಿಥ್ಯಾದೃಷ್ಟಿಯ ಮಾಯಾಚಾರ ಎಲ್ಲಿ ಹತ್ತದ? ಸಮ್ಯಕ್ ದೃಷ್ಟಿಗಳದ್ದು ಕೂಡ ಆ ರತ್ನತ್ರಯ ಮಾರ್ಗದೊಳಗೆ ಅಖಂಡ ಮುಂದುವರಿಯುವುದನ್ನು ತ್ಯಜಿಸಿ ಅರ್ಹಂತರ ಮಹಿಮೆ ಏನು ಮಾಡ್ತಾ ಇದ್ದಾರೆ ಅದು ಮಾಯಾಚಾರ ಇದೆ ಅಂತ ಹೇಳಿ ಯೋಗಿಂದು ದೇವ್ ಹೇಳ್ತಾರೆ. ಆ ಮಾಯಾಚಾರದ ತ್ಯಾಗ ಮಾಡಿದರನ ನೀನು ಜಿನ ಭಗವಂತರ ಭಕ್ತಿ ಇದ್ದಿ ಅಂತ ಹೇಳ್ತಾರೆ. ಅದೇ ಪ್ರಕಾರ ಇಲ್ಲಿ ನೀನು ಶುದ್ಧಾತ್ಮನ ಆಸ್ವಾದನೆ ಮಾಡಿದ್ರನ ನೀನು ಯತಿ ಇದ್ದಿ. ಶಬ್ದ ಭೇದ ಇದೆ ವಿಜಯಣ್ಣ, ವಿಷಯ ಅದು ಇದೆ. ನೀನು ಚೈತನ್ಯದ ಅನುಭವ ಪ್ರತ್ಯಕ್ಷ ಮಾಡಿದ್ರನ ನೀನು ಯತಿ ಇದ್ದೆ. ನೀನು ಮಾಡಬೇಕಾದಂತಹ ಕಾರ್ಯವನ್ನ ಮಾಡಿರುವೆ. ನಿಯಮಸಾರದೊಳಗೆ ಏನು ಹೇಳಿದ್ರು? ಕರ್ತವ್ಯ, ನಿಯಮದಿಂದ ಮಾಡಬೇಕಾದಂತಹ ಕರ್ತವ್ಯ ಯಾವುದ? ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರ ಅರ್ಥಾತ್ ರತ್ನತ್ರಯ ಮಾರ್ಗವನ್ನ ರತ್ನತ್ರಯವನ್ನ ಪ್ರಕಟಪಡಿಸಿಕೊಂಡು ಮೋಕ್ಷ ಮಾರ್ಗದಲ್ಲಿ ಬರುತ್ತೆ. ಈ ಸಂಸಾರದಲ್ಲಿ ಈ ಜೀವ ಮಾಡದೇ ಇರುವಂಥ, ಒಮ್ಮೆಲ್ಲ ಅನಂತ ಬಾರಿ ಮಾಡದೇ ಇರುವಂಥ ಯಾವ ಕಾರ್ಯನೂ ಶೇಷ ಇಲ್ಲ. ಅದಕ್ಕೆ ಕೊಂದು ಆಚಾರ್ಯ ದೇವ ಅಂತಿಮ ಕೃತಿ ರತ್ನ ನಿಯಮಸಾರದೊಳಗೆ ಹೇಳಿದರು, ನಿಯಮದಿಂದ ಮಾಡಬೇಕಾದಂತಹ ಕಾರ್ಯ ರತ್ನತ್ರಯದ ಪ್ರಕಟತೆ, ರತ್ನತ್ರಯದ ವೃದ್ಧಿ. ಸಾರ ಶಬ್ದ ಏನು ಹೇಳ್ತಿದೆ? ವಿಪರೀತತೆಯ ಪರಿಹಾರ. ವಿಪರೀತತೆ ಯಾವ್ದ? ಇದು ವಿಪರೀತತೆ ಇದೆ ನೋಡಿ. ಯಾವ್ದ? ಆಚರಣ ರೂಪ ಚಾರಿತ್ರ. ಇದನ್ನ ಓರ್ವ ಭಾವಲಿಂಗಿ ಸಂತರನ್ನು ಹೊರತುಪಡಿಸಿ ಸಮಯ ಸಮಯಕ್ಕೆ ಯಾರ ಸಿದ್ಧರ ಜೊತೆಗೆ ಸಂಪರ್ಕ ಸಾಧಿಸ್ತಾ ಇದ್ದಾರೋ, ನಿಜ ಸಿದ್ಧನ ಜೊತೆಗೆ ಸಂಪರ್ಕ ಸಾಧಿಸಿ ಅತೀಂದ್ರಿಯ ಆನಂದದಿಂದ ಪರಮ ಶಾಂತಿಯಿಂದ ಶಾಂತಿಯ ಕಡಲ ಉಕ್ಕಿ ಪರ್ಯಾಯದೊಳಗೆ ಪ್ರವಹಿಸ್ತಾ ಇದೆಯೋ ಅವರೇ ಹೇಳುವ ಸಾಧ್ಯತೆ ಇದೆ. ಅನ್ಯರೆಲ್ಲರೂ ನೀ ಅದು ಮಾಡು, ಇದು ಮಾಡು, ದಾನ ಕೊಡು, ಬಸ್ತಿ ಕಟ್ಟು, ಗ್ರಂಥ ಪ್ರಕಾಶನ ಮಾಡು, ಗ್ರಂಥ ವಿತರಣೆ ಮಾಡು, ಇದನ್ನೇ ಅಲ್ಲ. ಇಲ್ಲಿ ವಿಪರೀತದ ಪರಿಹಾರದ ಸಲುವಾಗಿ ಸಾರ ಶಬ್ದ ಇದೆ. ಅದೇ ನಿಯಮ ಸಾರದ ರಚನೆ ಮಾಡಿರುವಂತಹ ಭಗವಾನ್ ಕುಂದಾಚಾರ್ಯ ದೇವ ಈ ಪುಣ್ಯ ಪಾಪ ಅಧಿಕಾರಕ್ಕೆ ಸಂಬಂಧಿಸಿದ ಹಾಗೆ ಯಾವ ಗಾಥೆಗಳನ್ನು ಹೇಳಿದರೋ ಆ ಗಾಥೆಯ ಗರ್ಭದೊಳಗಿಂದ ಈ ಭಾವವನ್ನ ಅಮೃತ ಚಂದ್ರಾಚಾರ್ಯ ತೆಗೆದಿದ್ದಾರೆ. ಆ ಅಮೃತ ಚಂದ್ರಾಚಾರ್ಯರ ಭಾವದೊಳಗಿಂದ ಕೂಡ ರಾಜಮಲ್ಜಿ ಪಾಂಡೆ ಸ್ಪಷ್ಟಪಡಿಸಿದ್ದಾರೆ. ವಿಪರೀತ ಯಾವುದರೆ? ಸೂಕ್ಷ್ಮ ಸ್ಥೂಲ ಅಂತರ್ಜಲ್ಪ ಬಹಿರ್ಜಲ್ಪ ರೂಪದ ಯಾವ ಯಾವ ಚಾರಿತ್ರಾದಿ ಇದೆಯಲ್ಲ ಅದೆಲ್ಲವೂ ವಿಪರೀತ. ವಿಪರೀತ ಅರ್ಥಾತ್ ವಿಷಯ ಕಷಾಯದ ತ್ಯಾಗ ಹೇಳಿಲ್ಲ. ವಿಪರೀತ ಅರ್ಥಾತ್ ವಿಷಯ ಕಷಾಯದ ತ್ಯಾಗ ಮಾಡಿ ಯಾವುದರಲ್ಲಿ ನಿಂತಿದೆಯಲ್ಲ ಅದ ವಿಪರೀತ ಇದೆ. ನಿಯಮ ಸಾರ್ ತಗೊಂಡ್ರು ಅದೇ ಇದೆ, ಯೋಗ ಸಾರ್ ತಗೊಂಡ್ರು ಅದೇ ಇದೆ, ಸಮಯ ಸಾರ್ ತಗೊಂಡ್ರು ಅದೇ ಇದೆ, ಈ ಬಾಲಬೋಧಿನಿ ತಗೊಂಡ್ರನು ಅದುವೇ ಇದೆ. ವಿಪರೀತದ ಪರಿಹಾರ ಅಲ್ಲೇ ಅವರು ಹೇಳ್ರು, ಯೋಗೇಂದ್ರ ದೇವ ಮಾಯಾಚಾರವನ್ನು ಬಿಟ್ಟುಬಿಟ್ಟಿ. ಕುಂದದೇವ ಯೋಗ ಸಾರದೊಳಗೆ ಹೇಳಿದ್ರು ನಿಯಮ ಸಾರ ರತ್ನತ್ರಯವನ್ನು ಹೊರತುಪಡಿಸಿ ಉಳಿದದ್ದೇನಿದೆ ಅದೆಲ್ಲ ವಿಪರೀತ ಇದೆ. ವ್ಯವಹಾರ ರತ್ನತ್ರಯ ವಿಪರೀತ ಇದೆ ರೀ. ಇದು ಸ್ವಾಮೀಜಿ ಪ್ರವಚನದೊಳಗೆ ಸ್ಪಷ್ಟ ಆಗ್ತಿದೆ. ವ್ಯವಹಾರ ರತ್ನತ್ರಯ, ವ್ಯವಹಾರ ಸಮ್ಯಕ್ ದರ್ಶನ ಅಂತಂದ್ರೆ ಏನ? ವ್ಯವಹಾರ ಸಮ್ಯಕ್ ಜ್ಞಾನ ಅಂತಂದ್ರೆ ಏನ? ವ್ಯವಹಾರ ಸಮ್ಯಕ್ ಚಾರಿತ್ರ ಅಂತಂದ್ರೆ ಏನ? ವ್ಯವಹಾರ ಸಮ್ಯಕ್ ದರ್ಶನ ಅರ್ಥಾತ್ ಯಥಾರ್ಥ ದೇವ ಶಾಸ್ತ್ರ ಗುರುವಿನ ಹೊರತುಪಡಿಸಿ ಬೇರೆ ಎಲ್ಲೂ ದೇವ ಶಾಸ್ತ್ರ ಗುರು ರೂಪದ ಭಾವ ಉತ್ಪನ್ನ ಆಗದೇ ಇರೋದು ಇದು ವ್ಯವಹಾರ ಸಮ್ಯಕ್ ದರ್ಶನ. ವ್ಯವಹಾರ ಸಮ್ಯಕ್ ಜ್ಞಾನ ಅಂತಂದ್ರೆ ಏನ? ದ್ವಾದಶಾಂಗವಾಣಿಯಲ್ಲಿ ಯಾವ ವಿಷಯವನ್ನ ಜೀವ ಅಜೀವ ಮೊದಲಾದ ಸಪ್ತ ತತ್ವ ಮೊದಲಾದವುಗಳ ವಿಷಯವನ್ನ ತಿಳಿಸಿದರೋ ಅದರದ್ದು ಯಥಾರ್ಥ ಜ್ಞಾನ ಇರುತ್ತೆ.
ಅದು ವ್ಯವಹಾರ ಸಮ್ಯಕ್ ಜ್ಞಾನ. ವ್ಯವಹಾರ ಸಮ್ಯಕ್ ಚಾರಿತ್ರ ಅಂತಂದ್ರೆ ಏನ? ಜಿನಾಗಮದಲ್ಲಿ ಯಾವ ಅನಗಾರ ಮತ್ತು ಸಾಗಾರ ಧರ್ಮಾಮೃತವನ್ನ ಹೇಳಿದರೋ ಅದೇ ಪ್ರಕಾರದ ಆಚರಣೆ ಈರ್ವರು ಮಾಡ್ತಾ ಇದ್ದಾರಲ್ಲ ಮುನಿಗಳು ಮತ್ತು ಶ್ರಾವಕರ, ಅದು ವ್ಯವಹಾರ ಸಮ್ಯಕ್ ಚಾರಿತ್ರ. ಅದೇನಿದೆ ಅದು ವಿಪರೀತ ಇದೆ. ಇದು ಕುಂದರ ಕಾಲೇಜದೊಳಗೆ ಬರದ ವಿನಃ ಯಾರೂ ಹೇಳೋ ಸಾಧ್ಯ ಇಲ್ಲ. ಮತ್ತ ಬೇರೆ ನಂತರ ಯಾವ ಯಾವ ಭಾವಲಿಂಗಿ ಸಂತರ ಹೇಳಿದಾರಲ್ಲ ಅವರೆಲ್ಲ ಕುಂದರ ಅನುಸಾರನ ಹೇಳಿದಾರ್ರಿ. ಕುಂದರ ಮಾತನ್ನ ಮೀರಿ ಯಾರೂ ಹೇಳಿಲ್ಲ ಅಂಥೇಳಿ ಮಂಗಲಂ ಕುಂದಾದ್ಯೋ ಅಂಥೇಳಿ ಅವರ ಅತ್ಯಂತ ವಿನಮ್ರತೆಯಿಂದ ನತಮಸ್ತಕ ಆಗಿದ್ದಾರೆ. ಹಾ, ಅವರು ಡಿಗ್ರಿ ತಗೊಂಡಿದ್ದಾರೆ. ಮತ್ತು ನಾವು ಅಲ್ಲಿ ಹೋಗ್ಲಿಕ್ಕೆ ಭಯ ಪಟ್ಟೆವು ಅಥವಾ ಅಲ್ಲಿ ಹೋದ ನಂತರ ಏನು ತಿಳ್ಕೊಳ್ಳಿಲ್ಲ ಅಂತಂದ್ರೆ ನಾವು ಯಾವಾಗ ಪಾರಾಗ ಅವ್ರು ಹೇಳ್ರಿ, ಭವಸಾಗರದಿಂದ, ಕರ್ಮದ ಬಂಧನದಿಂದ, ಪರವಶತೆಯಿಂದ, ಎಲ್ಲಕ್ಕಿಂತ ಹೆಚ್ಚಿಗೆ ಹೇಳಿದ್ರ ಇಂದ್ರಿಯಗಳ ವಶತೆಯಿಂದ ಯಾವಾಗ ಬಿಡುಗಡೆ? ನೋಡ್ರಿ, ಮನಸ್ಸಿನ ಪ್ರಾಪ್ತಿ ಆದದ್ದ ಯೋಗ್ಯ ಅಯೋಗ್ಯದ ನಿರ್ಣಯದ ಸಲುವಾಗಿ. ಮನಸ್ಸಿನ ಪ್ರಾಪ್ತಿ ಮಾಡಿಕೊಂಡಿರುವಂಥ ಈ ಜೀವ ಮಹಾನ ದುರ್ಲಭತೆಯಿಂದ ಮನಸ್ಸಿನ ಪ್ರಾಪ್ತಿ ಮಾಡಿಕೊಂಡಿದ್ದಾನೆ ಮತ್ತು ಸುಲಭವಾಗಿ ಅದರ ಬೆನ್ನತ್ತಿ ಹೊಂಟಿದ್ದಾನೆ. ಯಾವುದರ ಬೆನ್ನತ್ತಿ? ಮನಸ್ಸಿನ ಸೇವಕನ ಬೆನ್ನತ್ತಿ. ಆ ಸೇವಕನಿಂದ ಯಾವ ಕೆಲಸ ಮಾಡ್ಕೊಳ್ಬೇಕಾಗಿತ್ತಲ್ಲ ಅದನ್ನಂತೂ ಮಾಡ್ಕೊಳ್ಳಿಲ್ಲ. ಆದ್ರೆ ಅವನ ಬೆನ್ನ ಹತ್ತು ಹೊಂಟಿದಂತೆ. ಮನಸ್ಸೇನಿದೆ ರೀ, ನಮ್ಮ ಕಾರ್ಯ ಮಾಡಿಕೊಳ್ಳುವ ಸಲುವಾಗಿ ಸೇವಕನ ನಿಯೋಜನೆ ಮಾಡಿದ ಹಾಗೆ ಇದೆ. ಅದು ಮನಸ್ಸಿನ ಪ್ರಾಪ್ತಿ ಅಂತಂದ್ರೆ. ಆದ್ರ ಆ ಮನಸ್ಸಿನ ವಶ ಈ ಜೀವ ಎಷ್ಟಾಗಿದ್ದಾನೆ ಅಂತಂದ್ರೆ ಗಳಿಗೆ ಒಂಥರ ಹೇಳ್ತಿದ್ದೇವೆ. ಆ ಮನಸ್ಸು ವರ್ತಮಾನ ಭವದ್ದ ಯಾವ್ಯಾವ ರೀತಿ ಎಷ್ಟೆಷ್ಟು ಕೆಳದರ್ಜೆಗೆ ಒಯ್ಯುವ ಸಾಧ್ಯತೆ ಇದೆಯೋ ಪ್ರತಿಯೊಂದು ಕ್ಷೇತ್ರಗಳು ಅಷ್ಟಷ್ಟು ಕೆಳದರ್ಜೆಗೆ ವರ್ತಮಾನ ಪರ್ಯಾಯವನ್ನು ಅಷ್ಟಷ್ಟು ಕೆಳದರ್ಜೆಗೆ ತಗೊಂಡು ಹೋಗ್ತಾ ಇದೆ ಮನಸ್ಸು. ಯೋಚನೆ ಒಂದಿಷ್ಟು ಗಂಭೀರವಾಗಿನ ಮಾಡಬೇಕಾಗಿದೆ. ಸೀರಿಯಸ್ಲಿ ಅಂತಿರಲ್ಲ, ಹಾಗೆ ವಿಚಾರ ಮಾಡಬೇಕಾಗಿದೆ. ನಮಗೆ ಅದು ಬರ್ತಾ ಇಲ್ಲ. ಬರೇ ಇಲ್ಲಿ ಭೂಮಿಕಾ ರೂಪದಿಂದ ರಾಜಮಲ್ಜಿ ಪಾಂಡೆ ಹೇಳಿದರು. ಏನು ಹೇಳಿದರು? ಇದನ್ನು ನೀವು ಮಾಯಾಚಾರ ಅನ್ರಿ ಯೋಗಿಂದು ದೇವರ ಭಾಷೆಯೊಳಗ, ಇದನ್ನು ನೀವು ವಿಪರೀತದ ಪರಿಹಾರ ಅನ್ರಿ ನಿಯಮಸಾರದ ಭಾಷೆಯೊಳಗ. ಇವರ ಭಾಷೆಯೊಳಗೆ ಹೇಳಬೇಕಾದ್ರೆ ದುಷ್ಟಿದೆ, ಅನಿಷ್ಟಿದೆ, ಘಾತಕಿದೆ. ಅದಕ್ಕೆ ನಿಷ್ಕರ್ಷೆ ಏನು ತೆಗೆದ್ರು? ವಿಷಯ ಕಷಾಯದ ಹಾಗೇನ ತ್ಯಾಗ ಯೋಗಿ ಇದೆ. ಇನ್ನು ಇದಕ್ಕಿಂತ ಹೆಚ್ಚಿಗೆ ಹೇಳೋದ್ರೆ ಏನು ಹೇಳಲಿಕ್ಕೆ ಸಾಧ್ಯ ಇದೆ ಹೇಳ್ರಿ? ಬಟ್ ಇಲ್ಲಿ ಶುಭ ಅಶುಭ ಕ್ರಿಯೆಗಳ ರೂಪದ ಯಾವ ಆಚರಣೆ ರೂಪ ಚಾರಿತ್ರವಿದೆಯೇ ಅದು ಮಾಡಲು ಯೋಗ್ಯವಿಲ್ಲ. ಮಾಡಲು ಅರ್ಥಾತ್ ಜ್ಞಾನ ಅದರ ಜೊತೆಗೆ ಏಕಾಗಿ ಆ ರೂಪ ಆಯ್ತು ಅಂತಂದ್ರೆ ಜ್ಞಾನದೊಳಗೆ ಕರ್ತೃತ್ವನೂ ಬಂತು ಮತ್ತು ಜ್ಞಾನದ ಜ್ಞಾತಾತನೂ ಉಳಿಲಿಲ್ಲ ಮತ್ತು ಆ ಕಾರ್ಯದ ಫಲ ಜ್ಞಾನಕ್ಕೇನೂ ಸಿಗುವ ಹಾಗೆ ಇಲ್ಲ. ಬರೀ ಹಾನಿ ಇದೆ. ಇದೇ ಹಾನಿ ಇದೆ ಅಂದಮೇಲೆ ಈ ಸಂಸಾರದೊಳಗೆ ಏನೇನು ಮಾಡ್ತಾ ಇದ್ದೇವೋ ಅದೇನಿದೆ. ಎಂಥ ಹಾನಿ, ಎಂಥ ಮಹಾಹಾನಿ. ಅರಹಂತ ಪ್ರಭುವಿನ ಕಡೆಗೆ ನೋಡೋದು ವಿಜನ್ನ, ತ್ರಿಲೋಕ ಪೂಜ್ಯ ಪ್ರಭುವಿನ ಕಡೆಗೆ ನೋಡೋದು, ಪ್ರಮೋದದ ಭಾವದಿಂದ ನೋಡೋದು, ಅದು ಕೂಡ ಬಂಧದ ಕಾರಣ ಇದೆ. ಅದು ಕೂಡ ಬಂಧದ ಕಾರಣ ಇದೆ ಅಂದ್ರೆ ಇನ್ನು ಉಳಿದುತ್ತೇನೇನು ನೋಡ್ತೇವೆ ಅವೆಲ್ಲ ಬಿಡ್ಬೇಕಂತನೂ ಹೇಳಿದ್ರು. ಅದರಲ್ಲಿ ಬಿಡ್ಬೇಕಂತ ಆದ್ರೆ ಬಿಡ್ಬೇಕಂತಾನೆ ಹೇಳಿದಾರೆ.
ಖರ್ಚು ಮಾಡಲು ಅದಕ್ಕೆ ನೋಡ್ರಿ ಈ ಕಲಶದ ಮಹಾನ್ ಗಂಭೀರತೆ ಇದೆ. ಬರೀ ಇನ್ನು ಕಲಶದ ಪದಖಂಡ ಸ್ವೀಕಾರ ಮಾಡಿಲ್ರಿ, ಆದ್ರ ಕೊನೆಗೆ ನಿಷಿದ್ಧತೆ ಶಬ್ದ ಇದೆಯಲ್ಲ, ಆ ಶಬ್ದದ ಮೊದಲ ಅರ್ಥ ಮಾಡಿದ್ದಾರೆ. ತ್ಯಾಗ ಮಾಡಲು ಯೋಗ್ಯವಿದೆ. ಇಲ್ಲಿ ಶುಭ ಅಶುಭ ಕ್ರಿಯೆಗಳ ರೂಪದ ಯಾವ ಆಚರಣೆ ರೂಪ ಚಾರಿತ್ರವಿದೆ ಅದು ಮಾಡಲು ಯೋಗ್ಯವಿಲ್ಲ. ಅದೇ ಪ್ರಕಾರ ವರ್ಜ ಮಾಡಲು ಕೂಡ ಯೋಗ್ಯವಿಲ್ಲವೆಂದು ಯಾರಾದರೂ ತಿಳಿಯುತ್ತಿದ್ದರೆ ಬಿಡ್ಲಿಕ್ಕೆ ಯೋಗ್ಯಿಲ್ಲ, ಬಿಟ್ಟೇನು ಮಾಡೋದ? ಅರಹಂತರ ಭಕ್ತಿ ಮಾಡಲಿಕ್ಕೆ ಬೇಕು, ಶಾಸ್ತ್ರ ಸ್ವಾಧ್ಯಾಯ ಮಾಡಲಿಕ್ಕೆ ಬೇಕು. ಮಾಡಲಿಕ್ಕೆ ಬೇಕು ಅಥವಾ ಇಲ್ಲ? 100 ಬಾರಿ ಮಾಡಲಿಕ್ಕೆ ಬೇಕ್ರಿ, 100ಕ್ಕೆ 100% ಮಾಡಲಿಕ್ಕೆ ಬೇಕು. ಆದ್ರೆ ಬಿಡ್ಲಿಕ್ಕೆ ಬೇಕಂತಾರೆ. ನದಿ ದಾಟೋದಿತ್ತು ಅಂದ್ರೆ 100ಕ್ಕೆ 100% ನೌಕೆಯೊಳಗೆ ಕೂಡ್ಲಿಕ್ಕೆ ಬೇಕಿರ್ಲ. ಯಾರು ನಿಷೇಧ ಮಾಡ್ತಾರೆ ಹೇಳ್ರಿ ನೋಡೋಣ? ನೌಕೆಯೊಳಗೆ ಕೂಡೋದ ಸಂಪೂರ್ಣ ಅವಶ್ಯಕ ಇದೆ. ಆದ್ರೆ ನಿನಗೆ ಆಚೆಯ ದಡ ಬಂದ ಮೇಲೆ ಇಳಿಯೋದು ಕೂಡ ಅವಶ್ಯಕ ಇದೆ. ನೌಕೆಯಲ್ಲಿ ಕೂತದ್ದನ್ನ ಇಳಿಯುವ ಸಲುವಾಗಿ, ನೌಕೆಯಲ್ಲಿ ಕೂತದ್ದು ಕೂಡುವ ಸಲುವಾಗಿ ಅಲ್ಲ. ಅರಹಂತರ ಕಡೆಗೆ ನೋಡೋದ ಎಷ್ಟು ಸರಿ ನೋಡೋದ್ರಿ? ಎಷ್ಟು ಬಾರಿ ನೋಡೋದು? ದಿನಾ ಭಕ್ತಿ ಭಾವದಿಂದ ನಮಸ್ಕಾರ ಮಾಡುವ ಭಾವ ಬರ್ತಿದೆ, ಭಕ್ತಿ ಬರ್ತಿದೆ, ನೋಡ್ಬೇಕು, ಆನಂದ ಆಗ್ತಿದೆ ನೋಡಿದ ನಂತರ. ಆದ್ರೆ ಅದೇನಿದೆ ಅದು ಸಂಯೋಗ ರೂಪ ಇದ್ದ ಕಾರಣ ಅದರಿಂದ ಯಾವ ಆನಂದ ಆಗ್ತಿದೆಯೋ ಅದು ಹೊರಗಿಂದನೇ ಇದೆ. ಒಳಗಾದ್ರ ಪ್ರವೇಶ ಆಗುವುದಿಲ್ಲ. ಒಳಗಿಂದ ಯಾವುದಿದೆಯೋ ಅದು ಬರ್ಲಿಕ್ಕೆ ಇದು ಮಾರ್ಗಂತೂ ಮಾಡೋದನ್ನೇ ಇಲ್ಲ. ವಿಚಾರ ಮಾಡ್ರಿ, ಅಲ್ಲಿ ಪರಿಪೂರ್ಣ ತತ್ವ ಏನಿದೆಯಲ್ಲ, ಆ ತತ್ವದೊಳಗ ಈ ಪರ್ಯಾಯದ ಪುರುಷಾರ್ಥದಿಂದ ಏನು ಪರ್ಯಾಯಕ್ಕೆ ಲಭಿಸಿದೆಯಲ್ಲ ಅದು ಒಳಗೆ ಹೋಗೋದು ಸಾಧ್ಯ ಇಲ್ಲ. ಅದು ಪರಿಪೂರ್ಣ ಇದೆ. ಇನ್ನು ಅಲ್ಲಿಂದ ಯಾವುದು ಪರ್ಯಾಯದೊಳಗೆ ಬರಬೇಕಾಗಿತ್ತ ಅಥವಾ ಪರ್ಯಾಯಕ್ಕೆ ಲಭಿಸಬೇಕಾಗಿತ್ತಲ್ಲ ಅದು ಲಭಿಸೋದು ಸಾಧ್ಯ ಇಲ್ಲ. ಯಾಕಂದ್ರೆ ಪರ್ಯಾಯ ಈಗಾಗಲೇ ಕೈಯೊಳಗೆ ಹಿಡ್ಕೊಂಡಿದ್ದೇನೆ, ತನ್ನಲ್ಲೇ ಧಾರಣ ಮಾಡಿದೆಯಲ್ಲ. ಏನ ಪರಪದಾರ್ಥದ ಮಹಿಮೆಯನ್ನ. ಅದ್ಭುತ ಮಾತಿದೆ ನೋಡ್ರಿ. ಎಷ್ಟು ಅದ್ಭುತ ಅಂತಂದ್ರ ಅದು ಕೇವಲ ಅಂತರಂಗದೊಳಗೆ ತನ್ನ ಚಿಂತನ ಮಂಥನದಿಂದ ತಿಳಿದು ಬರುವುದ. ಅದು ಚಿಂತನ ಮಂಥನ ಮಾಡಬೇಕಾದ್ರೂ ಅರಹಂತರ ಸನ್ನಿಧಿಗೆನ ಹೋಗ್ಬೇಕು ಅಥವಾ ಭಾವಲಿಂಗಿ ಸಂತನ ಸನ್ನಿಧಿಗೆನ ಹೋಗ್ಬೇಕ್ರಿ. ಅರ್ಥಾತ್ ಭಾವದಿಂದ ಜ್ಞಾನದಿಂದ ಹೋಗೋದ್ರೆ ಅಲ್ಲೇ ಕೂತು ತಿಳ್ಕೊಳ್ಬಹುದು, ಹೀಗೆ ಮಾತಲ್ಲ. ಜ್ಞಾನದೊಳಗೆ ಅವರನ್ನ ತಂದುಕೊಳ್ಳೋದು, ನಮ್ಮ ಜ್ಞಾನವನ್ನ ಅವರ ಸನ್ನಿಧಿಗೆ ತಗೊಂಡು ಹೋಗೋದು. ಜ್ಞಾನದೊಳಗೆ ಆ ಸಾಧಕನ ಭೂಮಿಕಾ ತಿಳ್ಕೊಳ್ಳುವ ಪ್ರಯತ್ನ ಮಾಡೋದು. ಆ ಸಾಧಕ ಎಲ್ಲಿದ್ದಾನೆ, ಏನು ಮಾಡ್ತಾ ಇದ್ದಾನೆ, ಭಾವಲಿಂಗಿ ಸಂತ ಏನು ಮಾಡ್ತಾ ಇದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ, ದಶಧರ್ಮಗಳನ್ನ ಆಚರಣೆ ಮಾಡ್ತಾ ಇದ್ದಾರೆ, ಎಲ್ಲಿ, ಯಾವ ರೂಪದಿಂದ. ಗುಪ್ತಿ ಸಮಿತಿ, ಧರ್ಮಾನುಪ್ರೇಕ್ಷೆ, ಪರಿಷದ, ಜಯಚರಿತಗಳೆಲ್ಲ ಇವೆಲ್ಲ ಏನದವ್? ಸಂವರದ ಕಾರಣದವ್. ಹಾಗಾದ್ರೆ ಅವು ಎಲ್ಲದವ್, ಹೇಗೆ ಮಾಡ್ತಾ ಇದ್ದಾರೆ ಅವರು? ಅದನ್ನು ಯಾರು ಬಂದು ಹೇಳೋದು ನಮಗೆ ಸಾಧ್ಯ ಇಲ್ಲ. ಆಗಮದೊಳಗೆ ಯಾವುದೇ ಶಬ್ದದಿಂದ ಹೇಳಿದ್ರೂ ಅದರ ವಾಸ್ತವಿಕ ಸ್ವರೂಪ ನಮಗೆ ತಿಳಿಯಲು ಸಾಧ್ಯ ಇಲ್ಲ. ಅದಕ್ಕೆ ಇಲ್ಲಿಯ ತಾತ್ಪರ್ಯ ಇಷ್ಟ ಹೊರಡ್ತಿದೆ. ನಮ್ಮ ಭೂಮಿಕೆಗೆ ಅನುಸಾರವಾಗಿ ನಮಗ ಒಂದು ವೇಳೆ ನಮ್ಮ ಆತ್ಮನನ್ನ ಈ ಭವಸಾಗರದಿಂದ ಮೇಲೆ ಎತ್ತೋದಿತ್ತು, ಪರಾಧೀನತೆಯಿಂದ ಬಿಡಿಸೋದಿತ್ತು, ಬಂಧದಿಂದ ಮುಕ್ತಗೊಳಿಸೋದಿತ್ತು ಅಂತಂದ್ರ ನಾವು ಈ ಸಾಧಕರ ಯಾವ ಜೀವನಚರ್ಯೆ ಇದೆ, ಅವರ ಜೀವನಚರ್ಯೆ ದೇಹದ ಮೂಲಕಲ್ಲ, ವ್ರತದ ಮೂಲಕಲ್ಲ, ವ್ರತ ರೂಪದ ಪರಿಣಾಮದ ಮೂಲಕಲ್ಲ, ಅದರ ಶ್ರದ್ಧಾ ಜ್ಞಾನ ಅನುಭೂತಿಯ ಅವರ ಜೀವನಚರ್ಯೆ ಆ ಅರೂಪಿ ಆತ್ಮನ ಅರೂಪಿ ಶ್ರದ್ಧೆಯನ್ನು, ಅರೂಪಿ ಜ್ಞಾನವನ್ನು, ಅರೂಪಿ ಚರ್ಯೆಯನ್ನು ತಿಳಿದುಕೊಳ್ಳುವಂಥದ್ದು ಒಂದು ತೀಕ್ಷ್ಣವಾದಂಥ ಬುದ್ಧಿ ಯಾವಾಗ ಪ್ರಕಟ ಆಗ್ತಿದೆಯೋ ಆವಾಗ ನಮ್ದು ಇದೇನಿದೆಯಲ್ಲ ಇದು ತನ್ನಷ್ಟಕ್ಕೆ ತಾನೇ ಬಿಟ್ಟು ಹೋಗೋದು ಸಾಧ್ಯ ಇದೆ. ಇದೇ ಕ್ರಮದಿಂದ ಮುಂದುವರಿಯೋಣ ಅನ್ನುವ ಮಂಗಳ.